Hello everyone, my name is Irfan. I am a maths lecturer. ಸೊ ನಿಮ್ಗೆಲ್ಲರಿಗೂ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡಿದೀವಿ. ಸೊ ಈಗ ಏನ್ ಮಾಡಿದ್ವಿ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್. ಓಕೆ, ಇಲ್ಲಿ ನೋಡಿ ಈಗ ಈ ಕ್ಲಾಸ್ ಅಲ್ಲಿ ಲೀನಿಯರ್ ಪ್ರೋಗ್ರಾಮ್ ಇಂದು 6 ಮಾರ್ಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಸೊ ನಿಮ್ಗೆ ಔಟ್ ಆಫ್ ಔಟ್ ಮಿಸ್ ಆಗ್ಬೇಕಂದ್ರೆ MCQs ಅಲ್ಲಿ ಮಾರ್ಕ್ಸ್ ಹೋಗ್ತವೆ. ಆ MCQs ಕ್ವಶನ್ ಬ್ಯಾಂಕ್ ಇಂದ ಏನೇನು ಎಷ್ಟು ಕ್ವಶನ್ಸ್ ಕೊಡಿದ್ರೆ ಎಲ್ಲಾ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ MCQ ಕ್ವಶನ್ಸ್. ಓಕೆ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಅಲ್ಲಿಂದ ಪ್ರತಿಯೊಂದು ಚಾಪ್ಟರ್ದ MCQs ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅದೇ ತರ ನಾನು ಬೇರೆ ಯಾವ್ಯಾವ ಚಾಪ್ಟರ್ದು ಎಲ್ಲದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಇರುತ್ತೆ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರು ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆ, ಸೊ ನೋಡಿ, ಇನ್ನೊಂದು ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ಈ ಕ್ಲಾಸಸ್ ಏನು PDF ನೋಟ್ಸ್ ಇರುತ್ತಲ್ಲ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಸೊ ನಮಗೆ ಫೈನಲ್ ಎಕ್ಸಾಮ್ಗೆ ಬಹಳ ಕಡಿಮೆ ಟೈಮ್ ಐತಿ, ಅದಕ್ಕೋಸ್ಕರ ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ಲೀನಿಯರ್ ಪ್ರೋಗ್ರಾಮ್ ಇಂದ ಒಂದು 5 ಕ್ವಶನ್ಸ್ ಇದೆ. ಈ 5 ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಡ, ಬಟ್ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇವು ನಾನು 3 ಟೈಪ್ಸ್ ಆಫ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಆ 3 ಟೈಪ್ಸ್ ಆಫ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಇಕ್ವೇಶನ್ಸ್. ಓಕೆ, ಸೊ ಫಾರ್ ದ ಸಾಲ್ವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಮ್ಯಾಕ್ಸಿಮೈಸ್ ಅಂಡ್ ಮಿನಿಮೈಸ್. ಓಕೆ, ಇದೇನ್ ಮಾಡಬೇಕು, ಸಾಲ್ವ್ ಮಾಡಬೇಕು ಯೂಸಿಂಗ್ ವಾಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಬೈ ಗ್ರಾಫಿಕಲಿ ಸಾಲ್ವ್ ಮಾಡಬೇಕು. ಓಕೆ, ಅದ್ರದ್ದು ಏನ್ ಕಂಡು ಮ್ಯಾಕ್ಸಿಮೈಸ್ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡು ಎದ್ರದ್ದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ Z ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಕನ್ಸ್ಟೆಂಟ್ಸ್ ಎಷ್ಟು ಕೊಟ್ಟಿದ್ರೆ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಏನೇನು ಕೊಟ್ಟಿದ್ರೆ ದಟ್ ಈಸ್ Z ದಟ್ ಈಸ್ ಈಕ್ವಲ್ ಟು ಮೈನ್ಗೆ -3x ಪ್ಲಸ್ 4y. ಓಕೆ, ಕನ್ಸ್ಟೆಂಟ್ಸ್ ಏನೇನು ಕೊಟ್ಟಿದ್ರೆ ಕನ್ಸ್ಟೆಂಟ್ಸ್ ಆರ್ ನಮಗೆ x ಪ್ಲಸ್ 2y ದಟ್ ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು 8. ನೆಕ್ಸ್ಟ್ ಅದೇ ತರ ಏನ್ ಕೊಟ್ಟಿದ್ರೆ 3x ಪ್ಲಸ್ 2y ಓಕೆ, 3x ಪ್ಲಸ್ 2y ದಟ್ ಈಸ್ ಆಲ್ಸೋ ಲೆಸರ್ ದನ್ ಆರ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ರೆ. ಅಂಡ್ ಅದ್ರ ಜೊತೆ ಏನು x ವ್ಯಾಲ್ಯೂಸ್ ಲೆಸರ್ ದನ್ ಆರ್ ಈಕ್ವಲ್ ಟು 0 ಅಂಡ್ y ವ್ಯಾಲ್ಯೂಸ್ ಗ್ರೇಟರ್ ದನ್ ಈಕ್ವಲ್ ಟು ಲೆಸರ್ ದನ್ ಅಲ್ಲ ಗ್ರೇಟರ್ ದನ್ ಈಕ್ವಲ್ ಟು x ವ್ಯಾಲ್ಯೂಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂಡ್ y ವ್ಯಾಲ್ಯೂಸ್ ಆಲ್ಸೋ ಗ್ರೇಟರ್ ದನ್ ಈಕ್ವಲ್ ಟು 0. ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇದನ್ನ ಗ್ರಾಫ್ ಹಾಕ್ಬೇಕು. ಫಸ್ಟ್ ಗ್ರಾಫ್ ಹಾಕ್ಬೇಕಂದ್ರೆ ಇವೇನ್ ಕನ್ಸ್ಟೆಂಟ್ಸ್ ಇದಾವಲ್ಲ, ಈ ಕನ್ಸ್ಟೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಬೇಕು. ಈಗ ನೋಡಿ, ಈ ಕನ್ಸ್ಟೆಂಟ್ ಒಂದು ಲೈನ್ ಹಾಕೊಳ್ಳೋಣ, ಓಕೆ, ಈಗ x ಪ್ಲಸ್ 2y ಲೆಸರ್ ದನ್ ಈಕ್ವಲ್ ಟು 8 ಇದೆಲ್ಲ, ಇದ್ರ ಲೈನ್ ಹಾಕೋಬೇಕಂದ್ರೆ ನಾವು ಇದ್ರದ್ದು ಏನ್ ಮಾಡಬೇಕು, ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಬೇಕಂದ್ರೆ ನಾನು ನೋಡಿ ಇದನ್ನು ಬೇರೆ ಪೆನ್ ತೊಗೊಳ್ತಿದ್ರಿ, ಇದು ಬೇರೆ ಪೆನ್ನು. ಸೊ ಐ ವಿಲ್ ಟೇಕ್ ಇಟ್ ಆಸ್ ಬ್ಲೂ ಪೆನ್. x ಪ್ಲಸ್ 2y, ಓಕೆ, x ಪ್ಲಸ್ 2y ಈಸ್ ಈಕ್ವಲ್ ಟು ಆದ್ರೂ ಈಕ್ವಲ್ ಟು 8 ಅಂತ ಬರ್ಕೋಬಹುದು ನಾವು. ಸೊ ನಾವು ಯೂಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಬೇಕಂದ್ರೆ ನಾವೇನ್ ಮಾಡೋದು, ಒಂದು ಬಾಕ್ಸ್ ಹಾಕೊಳ್ಳಿ ಈ ತರ. ಓಕೆ, ಈ ತರ ಒಂದು ಬಾಕ್ಸ್ ಹಾಕೊಳ್ಳಿ. ನೋ ಹಿಯರ್ ಇಟ್ ಈಸ್ x, ಹಿಯರ್ ಇಟ್ ಈಸ್ y. ಫಸ್ಟ್ x ವ್ಯಾಲ್ಯೂ 0 ಹಾಕಿ. x ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಏನ್ ಬರ್ತದೆ ನೋಡಿ, x ವ್ಯಾಲ್ಯೂ 0 ಹಾಕಿ, ಇದ್ರೊಳಗೆ 0 ಹಾಕಿದ್ರೆ ಏನ್ ಬರುತ್ತೆ 0 ಪ್ಲಸ್ 2y ದಟ್ ಈಸ್ ಈಕ್ವಲ್ ಟು 8. ಹೌದಾ, ಅಂದ್ರೆ y 2 1 ಜಾ 2 4 ಜಾ y ವ್ಯಾಲ್ಯೂ ಎಷ್ಟು ಬರುತ್ತೆ 4 ಬರುತ್ತೆ. ಹೌದಾ, ಸೊ ದಟ್ ಈಸ್ 4 ಇಲ್ಲಿ ಬರೀರಿ. ನೆಕ್ಸ್ಟ್ ಈಗ y ವ್ಯಾಲ್ಯೂ 0 ಹಾಕಿ, y ವ್ಯಾಲ್ಯೂ 0 ಅಂದ್ರೆ x ವ್ಯಾಲ್ಯೂ ಏನ್ ಬರ್ತದೆ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, x ಪ್ಲಸ್ 2 ಟೈಮ್ಸ್ ಆಫ್ 0 ದಟ್ ಈಸ್ ಈಕ್ವಲ್ ಟು 8. ಹೌದಾ, 2 ಟೈಮ್ಸ್ ಆಫ್ 0 ಅಂದ್ರೆ 0 ಬರುತ್ತೆ. ಸೊ ದಟ್ ಈಸ್ x ಇಸ್ ಈಕ್ವಲ್ ಟು ಏನ್ ಬರುತ್ತೆ 8 ಬರ್ಕೊಳ್ಳಿ. ಅಂದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನ್ ಬಂದು ನಮಗೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ನಮ್ಗೆ ಏನ್ ಬಂದು ದಟ್ ಈಸ್ 0, 4 1. ಸಾರಿ, ಈ ತರ ತಗೋಬೇಕು, ಈ ತರ. ಓಕೆ, ಹಿಂಗ್ ತಗೋಬೇಕು 0, 4 ಈ ತರ. ನೆಕ್ಸ್ಟ್ 8, 0 ಒಂದು ಕೋಆರ್ಡಿನೇಟ್ ಪಾಯಿಂಟ್ಸ್. ಓಕೆ, ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳೋಣ. ಓಕೆ, ಸದ್ಯಕ್ಕೆ ಇದು ಹೆಂಗೆ ಇಡೋಣ, ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ತಕೊಂಡ್ರಿ. ಇದು ಒಂದಾಯ್ತು. ಒನ್ ಲೈನ್ ಇಂದು ಕೋಆರ್ಡಿನೇಟ್ ಪಾಯಿಂಟ್ಸ್, ಒನ್ ಲೈನ್ ಹಾಕ್ಬೇಕಂದ್ರೆ ಈ ಕಾನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಿದಿ. ಓಕೆ, ಇನ್ನೊಂದು ಲೈನ್ ನೋಡಿ, 3x ಪ್ಲಸ್ 2y ಲೆಸರ್ ದನ್ ಈಕ್ವಲ್ ಟು 12. ಓಕೆ, ಅದ್ರದ್ದು ಬೇರೆ ಕಲರ್ ತಗೊಂಡು ನಾವು ಏನೊಂದು ಹಾಕೋಣ. ಸೊ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡು ಹಿಡ್ಕೊಳ್ಳೋಣ. ಸೊ ದಟ್ ಈಸ್ 3x ಪ್ಲಸ್ 2y ಲೆಸರ್ ದನ್ ಈಕ್ವಲ್ ಟು 12 ಅಂತ ಇದೆ ನೋಡಿ. ಲೆಸರ್ ದನ್ ಈಕ್ವಲ್ ಟು ಬರೀಬಹುದು, ಈಕ್ವಲ್ ಟು ಬರೀಬೇಕು ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕಂಡು ಹಿಡಿಯೋಕೆಂದ್ರೆ ದಟ್ ಈಸ್ ಈಕ್ವಲ್ ಟು ಆದ್ರೂ ಬರ್ಕೊಳ್ಳಿ, ನಡೀತೆ. ಓಕೆ, ಸದ್ಯಕ್ಕೆ ಈಗ ಓಕೆ, ಈಗ x ವ್ಯಾಲ್ಯೂ ಇದು x, ಇದು y. ಇದು x ವ್ಯಾಲ್ಯೂ 0 ತಗೊಳ್ಳಿ, y ವ್ಯಾಲ್ಯೂ ಏನ್ ಬರ್ತದೆ ದಟ್ ಈಸ್ 3 ಟೈಮ್ಸ್ ಆಫ್ 0 ಓಕೆ ಪ್ಲಸ್ 2 ಟೈಮ್ಸ್ ಆಫ್ y ದಟ್ ಈಸ್ ಈಕ್ವಲ್ ಟು 12. ಓಕೆ, ದಟ್ ಈಸ್ 3 ಟೈಮ್ಸ್ ಆಫ್ 0 ಅಂದ್ರೆ 0 ಬರುತ್ತೆ. ದಟ್ ಈಸ್ 2 1 ಜಾ 2 6 ಆಗುತ್ತಾ.
ಓಕೆ 6 ಬರುತ್ತೆ ಅಂದ್ರೆ y ವ್ಯಾಲ್ಯೂಸ್ ಏನು ಬರುತ್ತೆ 6 ಬರುತ್ತೆ x ವ್ಯಾಲ್ಯೂ 0 ತಗೊಂಡ್ರೆ y ವ್ಯಾಲ್ಯೂ ಏನು ಬರುತ್ತೆ 6 ಬರುತ್ತೆ ನೆಕ್ಸ್ಟ್ ಈಗ y ವ್ಯಾಲ್ಯೂ 0 ತಗೊಂಡು y ವ್ಯಾಲ್ಯೂ 0 ತಗೊಂಡ್ರೆ x ವ್ಯಾಲ್ಯೂ ಏನು ಬರುತ್ತೆ 3x plus 2 times of 0 that is equal to 12 ಹೌದಾ ನಾವು ಸೊ ದಟ್ ಈಸ್ 2 into 0 ಮಾಡಿದ್ರೆ 0 ಬರುತ್ತೆ ನೆಕ್ಸ್ಟ್ 3 1 ಜಾ 3 4 ಜಾ ಬರುತ್ತೆ ನೋಡಿ 3 4 ಜಾ 12 ಆಗುತ್ತೆ ಸೊ ವಿಚ್ ಮೀನ್ಸ್ y ವ್ಯಾಲ್ಯೂ 0 ತಂದ್ರೆ x ವ್ಯಾಲ್ಯೂ ಏನು ಬರುತ್ತೆ 4 ಬರುತ್ತೆ ಸೊ ಅಂದ್ರೆ ಇದನ್ನು ಎರೇಸ್ ಮಾಡ್ಕೊಂಬಿಡಿ ಸೊ ನಮ್ಗೆ ಏನು ಬರ್ತದೆ ಇದು ಎಲ್ಲ ಬೇಕಾಗಿಲ್ಲ ನಮಗೆ ಬರೆಯೋದು ಬೇಕಾಗಿಲ್ಲ ಸುಮ್ಮನೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೇನು ಬಂದು ಈಗ ಸೊ ದಟ್ ಈಸ್ 0, 6 ಒಂದು ಕೋಆರ್ಡಿನೇಟ್ ಪಾಯಿಂಟ್ ನೆಕ್ಸ್ಟ್ 4, 0 ಒಂದು ಕೋಆರ್ಡಿನೇಟ್ ಇಷ್ಟು ಕೋಆರ್ಡಿನೇಟ್ ಪಾಯಿಂಟ್ಸ್ ಓಕೆ ಸೊ ಏನು ಮಾಡೋಣ ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಲೈನ್ ಹಾಕೊಳ್ಳೋಣ ಫಸ್ಟ್ ಇದನ್ನೇನು ಮಾಡೋಣ ಇದರ ಮೇಲೆ ಗ್ರಾಫ್ ಅಲ್ಲಿ ಲೈನ್ ಹಾಕೊಳ್ಳೋಣ ಆಮೇಲೆ ಏನು ಬರುತ್ತೆ ನೋಡೋಣ ಅಂತೆ ಓಕೆ ನೋಡಿ ಫಸ್ಟ್ ಇದನ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ನಾವು ಏನು ಮಾಡ್ಬೇಕಂದ್ರೆ ಲೊಕೇಟ್ ಮಾಡ್ಬೇಕಂದ್ರೆ ಫಸ್ಟ್ ಇದು ಗ್ರಾಫ್ ನಮಗೆ ಏನು ಸ್ಕೇಲ್ ಇರಬೇಕಂತ ಚೆಕ್ ಮಾಡಬೇಕು ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಇದು 8 ಇದೆ ಹೌದಾ ಮ್ಯಾಕ್ಸಿಮಮ್ ವ್ಯಾಲ್ಯೂ 8 ಇದೆ ಅಂದ್ರೆ 8 ಬರುತ್ತಲ್ಲ ಚೆಕ್ ಮಾಡುತ್ತೆ ಇಸ್ 1 2 3 4 5 6 8 ಬರುತ್ತೆ ಇಲ್ಲಿನೂ 8 ಬರುತ್ತಲ್ಲ ಬರುತ್ತೆ 8 ಬರುತ್ತೆ ಸೊ ಸ್ಕೇಲ್ ದಟ್ ಈಸ್ ಈಕ್ವಲ್ ಟು ಸ್ಕೇಲ್ ಏನು ತಗೊಳ್ಳೋಣ ಅಂದ್ರೆ ಸ್ಕೇಲ್ ಓಕೆ ಸ್ಕೇಲ್ 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ 1 ಯೂನಿಟ್ ತಗೊಂಡ್ಬಿಡ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಅಂದ್ರೆ ಇಲ್ಲಿ ನೋಡಿ ಇದು 1 ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟರ್ ಇದು 1 ಯೂನಿಟ್ ದಿಸ್ ಇಸ್ 1 2 here 3 here it is 4 here it is 5 it is 6 7 8 okay next ಅದೇ ತರ ಇಲ್ಲಿ ಸೊ y axis ನೋಡಿ 1 2 3 okay 4 5 6 7 8 okay ಇಲ್ಲಿವರೆಗೆ ಬಂತು ನೋಡಿ ಸೊ ಈಗ ನೋಡಿ ಇದನ್ನ ನೀವು ರೆಪ್ರೆಸೆಂಟ್ ಮಾಡೋಣ ನೋಡಿ ಇದನ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಹಾಕಿ ಲೈನ್ ನ ಡ್ರಾ ಮಾಡೋಣ ಫಸ್ಟ್ ಇದನ್ನ ಹಾಕೋಣ 0,4 ಎಲ್ಲಿ ಬರುತ್ತೆ ಅದು ಯಾವ ಕಲರ್ ಇಂದ ಇತ್ತು ಬ್ಲೂ ಕಲರ್ ಇತ್ತು ಬ್ಲೂ ಕಲರ್ ಯೂಸ್ ಮಾಡೋಣ ಓಕೆ ಸೊ ಬ್ಲೂ ಕಲರ್ ಆಯ್ತಾ 0,4 ನೋಡಿ 0,4 ಎಲ್ಲಿ ಬರುತ್ತೆ ಅಂದ್ರೆ x ವ್ಯಾಲ್ಯೂ 0 y ವ್ಯಾಲ್ಯೂ 4 ಅಂದ್ರೆ ಇಲ್ಲಿ ಬರುತ್ತೆ 0,4 ದಿಸ್ ಇಸ್ 0,4 ನೆಕ್ಸ್ಟ್ 8,0 ಅಂದ್ರೆ ಇಲ್ಲಿ ಬರುತ್ತೆ ಇದು ಬರ್ಕೊಳ್ಳಿ ದಿಸ್ ಇಸ್ 8,0 ಓಕೆ ಇದು ಒಂದು ಲೈನ್ ಹಾಕೊಳ್ಳೋಣ ನೋಡಿ ಇದು ಲೈನ್ ಹಾಕೊಳ್ಳೋಣ ಓಕೆ ಇಷ್ಟು ಬಂತು ನೋಡಿ ಸೊ ಲೈನ್ ಬಂತಾ ಸೊ ಲೈನ್ ಎದುರುದಿದ್ದು ಲೈನು ಸೊ ದಟ್ ಈಸ್ ದಿಸ್ ಈಸ್ x ಪ್ಲಸ್ ಇಕ್ವೇಶನ್ ಆಫ್ ದಿಸ್ ಲೈನ್ ಏನು x ಪ್ಲಸ್ 2y x ಪ್ಲಸ್ 2y ಇದನ್ನ ಈ ಕಡೆ ಬರ್ತಾರೆ x ಪ್ಲಸ್ ಇಲ್ಲಿ ಬರೀತ್ ನೋಡಿ x ಪ್ಲಸ್ 2y ದಟ್ ಈಸ್ ಲೆಸರ್ ದಾನ್ ಈಕ್ವಲ್ ಟು 8 x ಪ್ಲಸ್ 2y ದಟ್ ಈಸ್ ಲೆಸರ್ ದಾನ್ ಈಕ್ವಲ್ ಟು 8 ಇದು ಈಕ್ವೇಶನ್ ಆಫ್ ಲೈನ್ ಇಸ್ ಬಂತು x ಪ್ಲಸ್ 2y ಲೆಸರ್ ದಾನ್ ಈಕ್ವಲ್ ಟು 8 ಒಂದಾಯ್ತು ಓಕೆ ಇದು ನೋಡಿ ನೆಕ್ಸ್ಟ್ ಈ ಲೈನ್ ಯಾವ ಕಡೆ ಶೇಡ್ ಮಾಡಬೇಕು ಈಗ ನೋಡಿ ಇದು ಲೆಸರ್ ದಾನ್ ಈಕ್ವಲ್ ಟು ಇದೆ ಹೌದಾ ಇದು ಲೆಸರ್ ದಾನ್ ಈಕ್ವಲ್ ಟು ಇದೆ ಅಂತಂದ್ರೆ ಇದನ್ನ ನೋಡಿ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಓಕೆ ಇದು ಲೆಸರ್ ದನ್ ಆರ್ ಈಕ್ವಲ್ ಟು ಇಲ್ಲಿ ನೋಡಿ ಇದು ಲೆಸರ್ ದನ್ ಈಕ್ವಲ್ ಟು ಅಂತಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಶೇಡ್ ಟುವರ್ಡ್ಸ್ ಒರಿಜಿನ್ ಓಕೆ ಶೇಡ್ ಟುವರ್ಡ್ಸ್ ಈ ಕಡೆ ಅಂದ್ರೆ ಈ ಕಡೆ ಶೇಡ್ ಮಾಡ್ಬೇಕಂತ ಅರ್ಥ ಓಕೆ ಈ ಕಡೆ ಶೇಡ್ ಮಾಡಿ ಓಕೆ ಇದಾಯ್ತಾ ನೆಕ್ಸ್ಟ್ ಇದ್ರದ್ದು ಲೈನ್ ಹಾಕೊಳ್ಳೋಣ ನೋಡಿ ಇದ್ರ ಲೈನ್ ಹಾಕೊಳ್ಳೋಣ ನಮ್ಗೆ ಏನ್ ಬರುತ್ತೆ ಫಸ್ಟ್ ಸೊ ದಟ್ ಈಸ್ 0,6 ಎಲ್ಲಿ ಬರುತ್ತೆ ಸಮ್ವೇರ್ ಇಲ್ಲಿ ಬರುತ್ತೆ ನೋಡಿ 0,6 ದಿಸ್ ಇಸ್ 0,6 4,0 ಇಲ್ಲಿ ಬರುತ್ತೆ 4,0 ಇಲ್ಲಿ ಬರುತ್ತೆ ನೋಡಿ ಸೊ ದಿಸ್ ಇಸ್ 4,0 ಓಕೆ ನೋಡಿ ಇಲ್ಲಿ 0,6 4,0 ಇದ್ರದ್ದು ಇವು ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಲೈನ್ ಹಾಕೊಳ್ಳೋಣ ಓಕೆ ಸೊ ಲೈನ್ ಹಾಕೋಬೇಕಂದ್ರೆ ನಾನು ಏನ್ ಮಾಡೋಣ ಇಲ್ಲಿ ಶೇಪ್ಸ್ ಯೂಸ್ ಮಾಡ್ಕೊಂಡು ಬಂತು ನೋಡಿ ಈ ಲೈನ್ ಸೊ ವಾಟ್ ಈಸ್ ಈಕ್ವೇಶನ್ ಆಫ್ ದಿಸ್ ಲೈನ್ ಈಕ್ವೇಶನ್ ಆಫ್ ದಿಸ್ ಲೈನ್ ಇಸ್ ದಟ್ ಈಸ್ ನಮಗೆ 3x ಓಕೆ 3x ಪ್ಲಸ್ 2y ಲೆಸರ್ ದಾನ್ ಈಕ್ವಲ್ ಟು 12 ಇಷ್ಟಿದೆ ನೋಡಿ ಸೊ ಈಕ್ವೇಶನ್ ಆಫ್ ದಿಸ್ ಲೈನ್ ಏನಿದೆ 3x ಪ್ಲಸ್ 2y ಇದರ ಎಕಡೆ ಶೇಡ್ ಮಾಡಬೇಕು ಇದು ಎದಕ್ಕೆ ಕಡೆ ಶೇಡ್ ಮಾಡಬೇಕು ಇದನ್ನು ಲೆಸರ್ ದಾನ್ ಈಕ್ವಲ್ ಐತೆ ಇಲ್ಲಿ ನೋಡಿ ಇದು ಲೆಸರ್ ದಾನ್ ಆರ್ ಈಕ್ವಲ್ ಟು ಇದೆ ಇದು 3x ಪ್ಲಸ್ 2y ಲೆಸರ್ ದಾನ್ ಆರ್ ಈಕ್ವಲ್ ಅಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಶೇಡ್ ಟುವರ್ಡ್ಸ್ ಈ ಕಡೆ ಶೇಡ್ ಮಾಡಬೇಕು ಶೇಡ್ ಟುವರ್ಡ್ಸ್ ಲೆಸರ್ ದನ್ ಅಂತ ಬಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಓಕೆ ನೀವು ಇಲ್ಲಿ ಯಾವ್ದಾರ ಒಂದು ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಬರುತ್ತೆ ನೀವು ಏನ್ ಮಾಡ್ತಿದ್ರೆ ಯೂಶುವಲಿ ನಿಮ್ ಕ್ಲಾಸ್ ಅಲ್ಲಿ ಹೆಂಗ್ ಕಲ್ಸಿರ್ತೀರ ಅಂದ್ರೆ ಸೊ ಇಲ್ಲಿ ಈ ಕಡೆ ಅಥವಾ ಯಾವ್ದಾರ ಒಂದು ಕೋಆರ್ಡಿನೇಟ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಸ್ಯಾಟಿಸ್ಫೈ ಆದ್ರೆ ಈ ಕಡೆ ಶೇಡ್ ಮಾಡಬೇಕು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಆ ಕಡೆ ಶೇಡ್ ಮಾಡಬೇಕು ಆ ತರ ಒಂದು ಟೀಚ್ ಮಾಡಿರುತ್ತೆ ಇದು ಶಾರ್ಟ್ ಕಟ್ ಮೆಥಡ್ ಇದು ಶಾರ್ಟ್ ಕಟ್ ಅಂದ್ರೆ ಈಗ ನೋಡಿ ಈ ವ್ಯಾಲ್ಯೂ ಲೆಸರ್ ದಾನ್ ಈಕ್ವಲ್ ಅಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಓಕೆ ಇಲ್ಲಿ ಬರೀತಾ ನೋಡ್ಬೇಕಾದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಶೇಡ್ ಟುವರ್ಡ್ಸ್ ಒರಿಜಿನ್ ಶೇಡ್ ಟುವರ್ಡ್ಸ್ ಒರಿಜಿನ್ ಓಕೆ ಇಷ್ಟ ಆಯ್ತಾ ಈ ಕಡೆ ಇಲ್ಲಿ ನೋಡಿ ಇವೆರಡು ಎಲ್ಲಿ ಇವೆರಡು ಇದು ಈ ಕಡೆ ಶೇಡ್ ಮಾಡಿದಾಗ ಈ ಲೈನ್ ಈ ಕಡೆ ಇದು ಈ ಕಡೆ ಶೇಡ್ ಮಾಡಿದಾಗ ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಎರಡು ಎಲ್ಲಿ ಇಂಟರ್ಸೆಕ್ಟ್ ಅಂದ್ರೆ ಈ ಪ್ಲೇಸ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ನೋಡಿ
ಓಕೆ ಈ ರೆಡ್ ಪೆನ್ ರಿಡ್ಯೂಸ್ ಮಾಡಿ ಈ ಪ್ಲೇಸಲ್ಲಿ. ಓಕೆ ಈ ಪ್ಲೇಸಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಹೌದಾ? ಈ ಪ್ಲೇಸಲ್ಲಿ ಇಂಟರ್ಸೆಕ್ಟ್ ಆದರೆ ಈ ಪ್ಲೇಸ್ದು ಫೀಸಿಬಲ್ ಸೊಲ್ಯೂಷನ್ ರೀಸನ್ ಅಂತ. ಫೀಸಿಬಲ್ ಸೊಲ್ಯೂಷನ್ ರೀಸನ್ ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ಏನು ಬರುತ್ತೆ, ಇದು ಎ ತಗೊಳ್ಳೋಣ, ಇದನ್ನು ಬಿ ತಗೊಳ್ಳೋಣ. ಓಕೆ ಸೊ ಇದು ಸಿ ತಗೊಳ್ಳೋಣ, ಇದನ್ನು ಡಿ ಅಂತ ತಗೊಳ್ಳೋಣ. ಓಕೆ ವಾಟ್ ಈಸ್ ದ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್? ಸೊ ದಿಸ್ ಇಸ್ ಏನು 0,4 ಅದ. ಸೊ ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ಇದು ಗೊತ್ತಿಲ್ಲ. ಓಕೆ ಇದು ನೀವು ಗ್ರಾಫ್ ಹಾಕಿರ್ತಾ ಅದರಿಂದ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್? ದಿಸ್ ಇಸ್ 4,0. ಓಕೆ ನೆಕ್ಸ್ಟ್ ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್? ದಟ್ ಈಸ್ 0,0. ಓಕೆ ಇಲ್ಲಿ ನೋಡಿದ್ರೆ ಬರ್ತಿದೆ ನೋಡಿ 2,3 ಇದು 2,3 ಬರುತ್ತೆ. ಓಕೆ ಸೊ ಇಲ್ಲಿ y ಎಷ್ಟಿದೆ 2 ಸಾರಿ x ಡಿಸ್ಟೆನ್ಸ್ 2 ಇದೆ, y ಡಿಸ್ಟೆನ್ಸ್ ಇದೆ 3 ಇದೆ. ಓಕೆ ಈ ಕಾರ್ನರ್ ಪಾಯಿಂಟ್ಸ್ ಬಂದು ಈ ಕಾರ್ನರ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಈ z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ಮ್ಯಾಕ್ಸಿಮಮ್, ಯಾವ್ದು ಮಿನಿಮಮ್ ಬರುತ್ತೆ ಅದು ಮಿನಿಮಮ್. ಬೇಕಾದ್ರೆ ಇಲ್ಲಿ ನೋಡಿ ಇದು ಬರ್ಕೊಳ್ಳಿ, ಬೇಕಾದ್ರೆ ABCD is AB ಇಲ್ಲಿ ಬರ್ಕೊಳ್ಳಿ. It is ABCD is a feasible solution reason. Feasible solution. Okay, feasible solution reason having corner points. Having corner points. Corner points ಯಾವ್ಯಾವು? Corner points ನೋಡಿ ಯಾವ್ಯಾವ ಇದಾವೆ corner points? ನಮಗೆ A of 0,3, 0,4, A of 0,4. Okay, next that is B of 2,3. So that is B of 2,3. Okay, next that is C of 4,0, C of 4,0. Next so D of 0,0. So ಇಷ್ಟು ಬಂತು. ಓಕೆ ಇದೇನು ಮಾಡೋಣ, ಈ ಬಂದಿರೋ ಕಾರ್ನರ್ ಪಾಯಿಂಟ್ಸ್ ನಾವು ಈ Z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಿನಿಮಮ್ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅಷ್ಟು ನೋಡಿ ಎಷ್ಟು ಕಂಡು ಹಿಡಿದ್ರೆ ಮುಗಿತು. ಇದು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ ಈಗ ಸೊ ದಟ್ ಈಸ್ ನಮಗೆ ಒಂದು ಬಾಕ್ಸ್ ತಗೊಳ್ಳಂತಡ್ರಿ. ಓಕೆ ಇದು ಬಾಕ್ಸ್ ತೊಗೊಂಡಿವಾ, ಬಾಕ್ಸ್ ತೊಗೊಂಡ್ಮೇಲೆ ಏನು ಮಾಡ್ಕೊಳ್ಳಿ, ಕಾರ್ನರ್ ಪಾಯಿಂಟ್ಸ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕಾರ್ನರ್ ಪಾಯಿಂಟ್ಸ್ ಸೊ ಇಲ್ಲೇನು ಹಾಕೊಳ್ಳಿ, ದಟ್ ಈಸ್ Z that is equal to minus 3x plus 4y. Z that is equal to minus 3x plus 4y. That is corner points ಬರ್ಕಂತ ಹೋಗಿ. ಸರ್ ಏನು ಬರುತ್ತೆ ನಮಗೆ A of 0,4, next A of 0,4, next B of 2,3, that is B of 2,3, next C of 4,0, C of 4,0, next D of 0,0, that is D of 0,0. ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ದಟ್ ಈಸ್ ನಮ್ಗೆ ನೋಡಿ 0,4 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂದ್ರೆ ಇದು x ವ್ಯಾಲ್ಯೂ ಇದು y ವ್ಯಾಲ್ಯೂ ಅಂತ ಅರ್ಥ. Z that is equal to minus 3 times of 0 plus 4 times of 4. ಓಕೆ ದಟ್ ಈಸ್ ಈಕ್ವಲ್ ಟು 4 4 ಎಷ್ಟು ಆಗುತ್ತೆ 16 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, ಇದೇನೆಷ್ಟು ಬಂತು 16 ಬಂತು. ಓಕೆ ನೆಕ್ಸ್ಟ್ ಅದೇ ತರ Z that is equal to minus 3 times x ವ್ಯಾಲ್ಯೂ ಎಷ್ಟಿದೆ ನಮಗೆ 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ದಟ್ ಈಸ್ 4 times of 3. ಓಕೆ 4 3 ಎಷ್ಟಾಗುತ್ತೆ 12 ಆಗುತ್ತೆ. ಸೊ 3 2 ಏನಾಗುತ್ತೆ -6 ಆಗುತ್ತೆ. -6 ಪ್ಲಸ್ 12 ಮಾಡಿದ್ರೆ ಎಷ್ಟು ಬರುತ್ತೆ ದಟ್ ಈಸ್ +6 ಆಗುತ್ತೆ, +6 ಬರುತ್ತೆ. ನೆಕ್ಸ್ಟ್ ಅದೇ ತರ ಸೊ Z that is equal to minus 3 times of 4. ಓಕೆ ಸೊ ಪ್ಲಸ್ 4 times of 0. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ -3 into 4 ಮಾಡಿದ್ರೆ 12 ಬರುತ್ತೆ, -12 ಬರುತ್ತೆ. 4 into 0 ಮಾಡಿದ್ರೆ 0 ಬರುತ್ತೆ. ಸೊ ದಿಸ್ ಇಸ್ -12 ಬಂತು. ನೆಕ್ಸ್ಟ್ Z that is equal to -3 into 0, ನೆಕ್ಸ್ಟ್ ಪ್ಲಸ್ 4 into ಸೊ 0. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 3 into 0 ಮಾಡಿದ್ರೆ 0 ಬರುತ್ತೆ, 4 into 0 ಮಾಡಿದ್ರೆ ಇದು 0 ಬರುತ್ತೆ, 0 ಬರುತ್ತೆ. ಈಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದು ಮಿನಿಮಮ್ ಯಾವ್ದು ಮ್ಯಾಕ್ಸಿಮಮ್. ಈಗ ನೋಡಿದ್ರೆ ಇದು ಮ್ಯಾಕ್ಸಿಮಮ್ ಹೌದಾ? ಸೊ ದಿಸ್ ಇಸ್ ಮ್ಯಾಕ್ಸಿಮಮ್. ಓಕೆ ಯಾವ್ದು ಮಿನಿಮಮ್ ಇದು ಮಿನಿಮಮ್ ಇದೆ ನೋಡಿ. ನೋಡಿ ಇದೆ ಇಷ್ಟು ಬರುತ್ತೆ ನೋಡಿ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಬರ್ದ್ಬಿಟ್ರೆ ಮುಗಿತು. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z ಈಸ್ ಏನಂತ ಬರಬೇಕು, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z is ಏನ್ ಬರುತ್ತೆ ನಮಗೆ ದಟ್ ಈಸ್ 16 ಬರುತ್ತೆ. 16 8 ಯಾವ ಪಾಯಿಂಟಿಗೆ ಮ್ಯಾಕ್ಸಿಮಮ್ ಬರುತ್ತೆ A of 0,4. ನೆಕ್ಸ್ಟ್ ಅದೇ ತರ ದ ಮಿನಿಮಮ್ ವ್ಯಾಲ್ಯೂ ಆಫ್ Z is the minimum value of Z is ಎಷ್ಟು -12 ಹೌದಾ?
ದಟ್ ಈಸ್ -12 ಎಟ್ ಯಾವ ಪಾಯಿಂಟಿಗೆ ಎಟ್ ದಟ್ ಈಸ್ ಸಿ ಆಫ್ 4,0 ಸಿ ಆಫ್ 4,0 ಸೊ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಬರುತ್ತೆ ಇದು ನೀಟಾಗಿ ಇಷ್ಟೇ ನೋಡಿ ಸೊ ನಾನು ಏನು ಮಾಡಿದ್ದೀನಿ ಫಸ್ಟು ಸೊ ಈ ಕನ್ಸ್ಟೆಂಟ್ಸ್ದು ಯೂಸ್ ಮಾಡಿಕೊಂಡು ನಾನು ಸೊ ಲೈನ್ ಹಾಕೋಕ್ಕೋಸ್ಕರ ನಾನು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡಿಟ್ಕೊಂಡಿನಿ ಓಕೆ ಸೊ ಇದನ್ನ ಮತ್ತೆ ಈ ಕನ್ಸ್ಟೆಂಟ್ ಯೂಸ್ ಮಾಡಿಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡು ಅದನ್ನ ಸೊ ಗ್ರಾಫಲ್ಲಿ ಲೈನ್ ಹಾಕೊಂಡಿದ್ದೀನಿ ಲೈನ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಈ ಎಲ್ಲೆಲ್ಲಿ ಶೇಡ್ ಆಗ್ಬೋದು ಎಲ್ಲೆಲ್ಲಿ ಶೇಡ್ ಆಗುತ್ತೆ ಓಕೆ ಇಲ್ಲಿ ಲೆಸ್ಸರ್ ದನ್ ಆದ್ರೆ ಇದು ಲೆಸ್ಸರ್ ದನ್ ಅಂತ ಬಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಇದನ್ನು ಲೆಸ್ಸರ್ ದನ್ ಇದೆ ಅದಕ್ಕೋಸ್ಕರ ದಿಸ್ ಇಸ್ ಆಲ್ಸೋ ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಸೊ ಇಲ್ಲಿ ನಮಗೆ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಇಲ್ಲಿ ಬರುತ್ತೆ ನೋಡಿ ಸೊ ದಟ್ ಈಸ್ ABCD ಬರುತ್ತೆ ಅದನ್ನ ಬರ್ಕೊಳ್ಳಿ ಆಮೇಲೆ ಈ ಕಾರ್ನರ್ ಪಾಯಿಂಟ್ಸ್ ತಗೊಂಡು Z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಬರುತ್ತೆ ಮಿನಿಮಮ್ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಈ ಕ್ವಶನ್ ನಂಬರ್ 2 ಸಾಲ್ವ್ ಮಾಡೋಣ ನೋಡಿ ಏನ್ ಕೊಟ್ಟಿದ್ರೆ ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಮ್ಯಾಕ್ಸಿಮಮ್ ಈಗ ಹೆಂಗ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಇದನ್ನು ಸೊ ಇದನ್ನು ಬಹಳ ಈಸಿ ಕ್ವಶನ್ ಸೊ ಈಗ ನೋಡಿ ಕೊಟ್ಟಿರೋದು ಕ್ವಶನ್ ಬರ್ಕೊಳ್ಳಿ ದಟ್ ಈಸ್ Z ದಟ್ ಈಸ್ ಈಕ್ವಲ್ ಟು ಏನ್ ಕೊಟ್ಟಿದ್ರೆ 3x plus 2y ಓಕೆ 3x plus 2y ಕನ್ಸ್ಟೆಂಟ್ಸ್ ಏನ್ ಕೊಟ್ಟಿದ್ರೆ ಕನ್ಸ್ಟೆಂಟ್ಸ್ ದಟ್ ಈಸ್ x plus 2y lesser than or equal to 10 and that is 3x plus y lesser than or equal to 15 next x value comma x comma y greater than or equal to 0 ಇದು ಅಂದ್ರೆ ಏನು ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ x ಮತ್ತೆ y ಗ್ರೇಟರ್ ದನ್ ಕೊಡಿದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಬರುತ್ತೆ ಅಂತ ಅರ್ಥ ಇದು ಓಕೆ ಇದು ಬೇಕಾಗಿಲ್ಲ ನಮಗೆ ಇದು ಯಾಕೆ ಹಾಕೊಂಡಿಲ್ಲ ಅಂದ್ರೆ ಇದು ಫಸ್ಟ್ ಕ್ವಾಡ್ರಂಟ್ ಅಂದ್ರೆ x ವ್ಯಾಲ್ಯೂ ಗ್ರೇಟರ್ ದನ್ 0 y ವ್ಯಾಲ್ಯೂ ಗ್ರೇಟರ್ ದನ್ ಫಸ್ಟ್ ಕ್ವಾಡ್ರಂಟ್ ಅಂತ ಅರ್ಥ ಓಕೆ ನೆಕ್ಸ್ಟ್ ಫಸ್ಟ್ ನೋಡಿ ಇದನ್ನ ಈ ಕನ್ಸ್ಟೆಂಟ್ ಯೂಸ್ ಮಾಡಿಕೊಂಡು ಓಕೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡಿಡೋಣ ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನಾವು ಗ್ರಾಫ್ ಅಲ್ಲಿ ಲೈನ್ ಹಾಕೊಳ್ಳೋಣ ಫಸ್ಟ್ ಇದು x plus 2y lesser than or equal to 10 ಇದೆ ಇದನ್ನ ಏನ್ ಮಾಡೋಣ ಇದು ಬೇರೆ ಪೆನ್ ಇಂದ ಯೂಸ್ ಮಾಡ್ಕೊಂಡು ಯಾವುದು ಬ್ಲೂ ಪೆನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ನೋಡಿ ದಟ್ ಈಸ್ x plus 2y lesser than or equal to 10 ಓಕೆ ಸೊ ಈಕ್ವಲ್ ಟು ಅವಂತೂ ಬರ್ಕೊಂಡು ಮಾಡ್ಬೋದು ನೀವು ಹಂಗೂ ಮಾಡ್ಬೋದು ನಡೆಯುತ್ತೆ ಓಕೆ ಫಸ್ಟ್ ಏನ್ ಮಾಡೋಣ ನೋಡಿ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡಿಡಿಯಕಂದ್ರೆ ಓಕೆ ಫಸ್ಟ್ ಏನ್ ಮಾಡೋಣ ಅಂದ್ರೆ ಸೊ ದಟ್ ಈಸ್ ಹಿಯರ್ ಇಟ್ ಈಸ್ x ಇಲ್ಲಿ y ಫಸ್ಟ್ x ವ್ಯಾಲ್ಯೂ 0 ಹಾಕೊಳ್ಳಿ ಎಲ್ಲೆಲ್ಲಿ x ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ 0 plus 2y is lesser than or equal to ಅಂತ ಬರ್ಕೋಬಹುದು ಈಕ್ವಲ್ ಟು ಆದ್ರೂ ಬರೀಬಹುದು ನೆಕ್ಸ್ಟ್ 2 1 2 5 ಓಕೆ ಏನ್ ಬರುತ್ತೆ x ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ಏನು ಬಂತು 5 ಬಂತು x ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ಏನು ಬಂತು 5 ಬಂತು ಅದೇ ತರ y ವ್ಯಾಲ್ಯೂ 0 ಹಾಕಿ y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡಿ ಇಲ್ಲಿ ನೋಡಿ ದಟ್ ಈಸ್ x plus 2 times of 0 ಓಕೆ ದಟ್ ಈಸ್ ಈಕ್ವಲ್ ಟು 10 ಆಗುತ್ತೆ ಸೊ 2 times of 0 ಅಂದ್ರೆ 0 ಆಗುತ್ತೆ x ವ್ಯಾಲ್ಯೂ ಏನು ಬರುತ್ತೆ 10 ಬರುತ್ತೆ ಓಕೆ ಇಷ್ಟು ಬಂತು ನೋಡಿ ಸೊ ಇಷ್ಟು ಬಂತ ಓಕೆ ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಂತ ಬರ್ಕೊಳ್ತೀನಿ ನೋಡಿ ದಟ್ ಈಸ್ 0, 5 ಈ ತರ ತಗೋಬೇಕು 0, 5 ನೆಕ್ಸ್ಟ್ 10, 0 ಇದು ಒಂದು ಕೋಆರ್ಡಿನೇಟ್ ಪಾಯಿಂಟ್ ಓಕೆ ಇದು ಒಂದು ಕೋಆರ್ಡಿನೇಟ್ ಪಾಯಿಂಟ್ ಇದನ್ನ ಕೋಆರ್ಡಿನೇಟ್ ಪಾಯಿಂಟ್ ಓಕೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸೊ ಲೈನ್ ಹಾಕಬೇಕು ಓಕೆ ಇದಾಯ್ತಾ ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ ಇನ್ನೊಂದು ಕನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡು ಹಿಡ್ಕೊಳ್ಳೋಣ ಸೊ ದಟ್ ಈಸ್ ಇದನ್ನ ಬೇರೆ ಪೆನ್ ತಗೊಳ್ತೀನಿ ನೋಡಿ ಓಕೆ ದಟ್ ಈಸ್ ಏನು ಕೊಟ್ಟಿದ್ದಾರೆ ಇನ್ನೊಂದು ದಟ್ ಈಸ್ 3x plus y that is lesser than or equal to 15 ಇಷ್ಟು ಕೊಟ್ಟಿದ್ದಾರೆ ಓಕೆ ನಾವು ಯು ಜಸ್ಟ್ ಸಿ ಹಿಯರ್ ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಿಬೇಕಂದ್ರೆ ಸೊ ಫಸ್ಟ್ ಏನು ಮಾಡೋಣ ಓಕೆ ಸೊ ದಿಸ್ ಈಸ್ ಇಲ್ಲಿ x ಇಲ್ಲಿ y ಓಕೆ ಇಲ್ಲಿ x is equal to 0 ತಗೊಳ್ಳಿ x is equal to 0 ಅಂದ್ರೆ y ವ್ಯಾಲ್ಯೂ ಏನು ಬರುತ್ತೆ x is equal to 0 ತಗೊಳ್ಳಿ ಇಲ್ಲಿ ಮತ್ತೆ ನೋಡಿ 3 times of 0 plus y that is equal to 15 ಓಕೆ ಅಂದ್ರೆ y ವ್ಯಾಲ್ಯೂ ಏನು ಬರುತ್ತೆ 15 ಬರುತ್ತೆ y ವ್ಯಾಲ್ಯೂ 15 ಬರುತ್ತೆ 15 ಬರ್ಕೊಳ್ಳಿ ನೆಕ್ಸ್ಟ್ y ವ್ಯಾಲ್ಯೂ 0 ತಗೊಳ್ಳಿ y ವ್ಯಾಲ್ಯೂ 0 ಇಲ್ಲಿ y ವ್ಯಾಲ್ಯೂ 0 ಅಂತ ಏನಾಗುತ್ತೆ ದಟ್ ಈಸ್ 3 times of 3x plus 0 that is equal to 15 ಅವಾಗ ಏನಾಗುತ್ತೆ 3x that is equal to 15 ಆಗುತ್ತೆ ಓಕೆ ನಮಗೆ 3 1 3 5 ಓಕೆ ಸೊ ನಮ್ಗೆ ಏನಾಗುತ್ತೆ ಇಲ್ಲಿ 5 ಅಂತ 5 ಬರ್ಕೊಳ್ಳಿ ಓಕೆ ಇಷ್ಟ ಆಯ್ತು ನೋಡಿ ಸೊ ಇದನ್ನ ಆಯ್ತಾ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೇನು ಬರ್ತಾ ಅದು ಬರ್ಕೊಳ್ಳೋಣಂತೆ ಫಸ್ಟ್ ಇದು ಡಿಲೀಟ್ ಮಾಡ್ತೀನಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಸೊ ದಟ್ ಈಸ್ 0, 15 ಒಂದು ಕೋಆರ್ಡಿನೇಟ್ ಪಾಯಿಂಟ್ ಇನ್ನೊಂದು ಕೋಆರ್ಡಿನೇಟ್ ಪಾಯಿಂಟ್ ಏನು 5, 0 ಓಕೆ ಇದನ್ನ ಸೊ ಇಷ್ಟಕ್ಕೆ ಬಂದ್ವಾ ಇವನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ತೀನಿ ನಂಬರ್ ಲೈನ್ ಮೇಲೆ ಹಾಕೊಳ್ಳೋಕೆ ಸಾರಿ ಇದನ್ನ ಗ್ರಾಫಿಕಲಿ ಗ್ರಾಫ್ ಮೇಲೆ ಲೈನ್ ಹಾಕೊಳ್ಳೋಣ ಸೊ ಗ್ರಾಫ್ ಮೇಲೆ ಲೈನ್ ಹಾಕೊಳ್ಳೋಕ್ಕಿಂತ ಮುಂಚೆ ಇದು ಗ್ರಾಫ್ ಖಾಲಿ ಇದೆ ಸ್ಕೇಲ್ ಬರ್ಕೊಳ್ಳೋಣ ಸ್ಕೇಲ್ ಏನು ಎಷ್ಟು ತಗೊಳ್ಳೋಣ ಸ್ಕೇಲು ಓಕೆ ಸೊ ಸ್ಕೇಲ್ ಏನು ತಗೊಳ್ಳೋಣ ಅಂದ್ರೆ ದಟ್ ಈಸ್ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ 15 ಇದೆನಾ ಓಕೆ ಮ್ಯಾಕ್ಸಿಮಮ್ 15 1 ಸೆಂಟಿಮೀಟರ್ ಇಸ್ ಕೂಡ 2 ಯೂನಿಟ್ಸ್ ತಗೊಂಬಿಡೋಣ ಓಕೆ ಸೊ 1 ಸೆಂಟಿಮೀಟರ್ ಇಸ್ ಕೂಡ 2 ಯೂನಿಟ್ಸ್ ದಟ್ ಈಸ್ ಸ್ಕೇಲ್ 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 2 ಯೂನಿಟ್ಸ್ ಓಕೆ ಸೊ 1 ಸೆಂಟಿಮೀಟರ್ ಇಸ್ 2 ಯೂನಿಟ್ಸ್ ತಗೊಂಡ್ರೆ 15 ವರೆಗೆ ಬರ್ಕೊಂತ ಹೋಗಿ ಇದನ್ನ 2 ಇದು ಸ್ವಲ್ಪ ಮೇಲೆ ಹೋಗ್ಬೇಕಿತ್ತು ನೋಡ್ರಿ
ಓಕೆ ಸೊ ನಾವು ಇದು ದಟ್ ಈಸ್ 1 ಸೆಂಟಿಮೀಟರ್ 2 ಯೂನಿಟ್ಸ್, ಇಲ್ಲಿ 2 ತಗೊಳ್ಳೋಣ, ಇಲ್ಲಿ 4, here it is 6, here it is 8, here it is 10, 12. ಓಕೆ ಸೊ 10, 12, 14, 16. ಓಕೆ ನೆಕ್ಸ್ಟ್ ಅದೇ ಥರ ಈ ಕಡೆ ದಟ್ ಈಸ್ 2, 4, 2, 4, 6, 8, 10, 12. ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ವೈದು ಅದನ್ನ ಮೇಲೆ ಮಾಡ್ಕೊಳ್ಳಿ. ಇಲ್ಲಿ 5 ಇದೆ, ಓಕೆ ಇದು 15 ಇದೆ ನೋಡಿ, 15 ಇದೆ, ದಟ್ ಈಸ್ ಇಲ್ಲಿ 14. ಓಕೆ ನೆಕ್ಸ್ಟ್ ಇಲ್ಲಿ 16 ಬರುತ್ತೆ, ಇಲ್ಲಿ 16 ಬರುತ್ತೆ. ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಿತ್ತು, ಇಲ್ಲಿ 16 ಬರುತ್ತೆ. ಓಕೆ ನಾವು ಇದನ್ನ ಏನು ಮಾಡೋಣ, ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದನ್ನ ಲೊಕೇಟ್ ಮಾಡೋಣ. ಈ ಪಾಯಿಂಟ್ಸ್ ಯಾವುದು ಫಸ್ಟು, ಓಕೆ ಇದನ್ನ ಲೊಕೇಟ್ ಮಾಡೋಣ ನೋಡಿ. ಸೊ ದಟ್ ಈಸ್ 0,5 0,5 ಲೊಕೇಟ್ ಮಾಡಿ. ಎಲ್ಲಿ ಬರುತ್ತೆ 0,5 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ದಿಸ್ ಇಸ್ 0,5. ನೆಕ್ಸ್ಟ್ 10,0 10,0 ಅಂದ್ರೆ ಇಲ್ಲಿ ಬರುತ್ತೆ, ಇದು ಬರುತ್ತೆ. ಹೌದಾ, ಇವೆರಡು ಪಾಯಿಂಟ್ಸ್ ನಾನು ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ ನೋಡಿ. ಏನು ಬರುತ್ತೆ ಲೈನ್ ಇಲ್ಲಿ ಹಾಕ್ಕೊಳ್ತೀನಿ. ಓಕೆ ನಾನು ಇದನ್ನ ಯೂಸ್ ಮಾಡ್ಕೊಂಡು ಲೈನ್ ಹಾಕ್ಕೊಳ್ತೀನಿ. ಸ್ವಲ್ಪ ಓಕೆ ಇಷ್ಟು ಬಂತು ನೋಡಿ. ಸೊ ದಟ್ ಈಸ್ ಇದು ಒನ್. ವಾಟ್ ಈಸ್ ದ ಈಕ್ವೇಶನ್ ಆಫ್ ದಿಸ್ ಲೈನ್? ಇಟ್ ಈಸ್ x plus 2y 2y ಲೆಸರ್ ದನ್ ಅನ್ಕೊಟ್ಟು 10. ಇದು ಇಷ್ಟು ಬಂತು. ಇಲ್ಲಿ ನೋಡಿ x plus y ಇದು ಲೆಸ್ಸರ್ ದನ್ ಅಂತ ಇದೆನಾ? ಲೆಸ್ಸರ್ ದನ್ ಅಂತ ಬಂದಾಗ ಆಲ್ವೇಸ್ ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಇದು ಲೆಸ್ಸರ್ ದನ್ ಅಂತ ಬಂದಾಗ ಶೇಡ್ ಟುವರ್ಡ್ಸ್ ದಿ ಒರಿಜಿನ್, ಶೇಡ್ ಟುವರ್ಡ್ಸ್ ಒರಿಜಿನ್, ಶೇಡ್ ಟುವರ್ಡ್ಸ್ ಒರಿಜಿನ್. ಒರಿಜಿನ್ ಹತ್ರ ಶೇಡ್ ಮಾಡಕ್ಕೆ ಅಂದ್ರೆ ಇದನ್ನ ಈ ಕಡೆ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಕ್ಕೆ, ಈ ಕಡೆ. ಓಕೆ ಈ ಕಡೆ ಶೇಡ್ ಮಾಡಕ್ಕೆ, ಈ ಕಡೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಓಕೆ ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಈ ಲೈನ್ ಇಂದು ಈ ಲೈನ್ ಹಾಕೊಳ್ಳೋಣ ನೋಡಿ, ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಏನಿದೆ ದಟ್ ಈಸ್ 0,15 0,15 ಎಲ್ಲಿ ಬರುತ್ತೆ, ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ ನೋಡಿ. 0,15 ಇಲ್ಲಿ ಬರುತ್ತೆ. ನೆಕ್ಸ್ಟ್ 5,0 5,0 ಎಲ್ಲಿ ಬರುತ್ತೆ ನಮಗೆ, 5,0 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಹೌದಾ, ಸೊ 0,15 ಇಲ್ಲಿ ಬಂತು, 5,0 ಇಲ್ಲಿ ಬಂತು. ಸೊ ಇವೆರಡು ಪಾಯಿಂಟ್ಸ್ನ ಸೊ ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ. ಆ ಲೈನ್ ನೋಡಿ. ಓಕೆ ಈ ಲೈನ್ ಇಷ್ಟು ಬಂತು ನೋಡಿ. ಇಷ್ಟು ಲೈನ್ ಇಷ್ಟು ಬಂದ್ಮೇಲೆ ಸೊ ಲೈನ್ ಇಷ್ಟು ಬಂತು. ಓಕೆ ನಾವು ಇದು ಜಸ್ಟ್ ನೋಡಿ, ಇದನ್ನ ಈ ಕಡೆ ಶೇಡ್ ಮಾಡ್ಬೇಕು. ಈ ಕಡೆ ಯಾಕೆ ಶೇಡ್ ಮಾಡ್ಬೇಕಂದ್ರೆ ಇದು ಲೆಸರ್ ದನ್ ಆರ್ ಈಕ್ವಲ್ ಟು 15 ಲೆಸರ್ ದನ್ ಆರ್ ಈಕ್ವಲ್, ಅದಕ್ಕೋಸ್ಕರ ಇದನ್ನು ಈ ಕಡೆ ಶೇಡ್ ಮಾಡಿ. ಸೊ ದಟ್ ಈಸ್ ವೈ ದಟ್ ಈಸ್ ಶೇಡ್ ಟುವರ್ಡ್ಸ್ ಒರಿಜಿನ್, ಶೇಡ್ ಟುವರ್ಡ್ಸ್ ಒರಿಜಿನ್. ಇದನ್ನ ಈ ಕಡೆ ಶೇಡ್ ಮಾಡಬೇಕು, ಒರಿಜಿನ್ ಹತ್ರ ಶೇಡ್ ಮಾಡಬೇಕು. ಯಾಕಂದ್ರೆ ಇದು ಲೆಸರ್ ದನ್ ಅಂತ ಇದೆ, ಲೆಸರ್ ದನ್ ಅಂತಿದ್ರೆ ಅದು ಶಾರ್ಟ್ ಕಟ್ ನಿಮಗೆ. ಸೊ ನಾವು ಕೆಲವೊಂದ್ರು ಬೇರೆ ಮೆಥಡ್ ಇಂದ ಮಾಡ್ತಾರೆ, ಇದನ್ನ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಮಾಡಿ ಜಲ್ದಿ ಆಗುತ್ತೆ. ಓಕೆ ಈಗ ನೋಡಿ, ಎಲ್ಲಿ ಸೊಲ್ಯೂಷನ್ ಫೀಸಿಬಲ್ ಸೊಲ್ಯೂಷನ್ ಎಲ್ಲಿ ರೀಸನ್ ಇದು ಈ ಕಡೆ ಶೇಡ್ ಮಾಡಿದ್ದು, ಇದು ಈ ಕಡೆ ಶೇಡ್ ಮಾಡಿದ್ರೆ ಸೊ ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ನಾವೇನ್ ಮಾಡಬೇಕು, ಅಲ್ಲಿ ನಮಗೆ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಬರುತ್ತೆ. ಎಲ್ಲಿ ಬರುತ್ತೆ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ನೋಡಿ, ಈ ಪೋರ್ಷನ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಹೌದಾ, ಈ ಪೋರ್ಷನ್ ಅಲ್ಲಿ ನಮಗೆ ಎರಡು ಏನ್ ಬರುತ್ತೆ, ಸೊ ನಮಗೆ ಎರಡು ರೀಜನ್ದು ಇಂಟರ್ಸೆಕ್ಷನ್ ಈ ಪೋರ್ಷನ್ ಅಲ್ಲಿ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಪಾಯಿಂಟ್. ಓಕೆ ಸೊ ದಿಸ್ ಆಸ್ ಬಿ ಪಾಯಿಂಟ್, ದಿಸ್ ಆಸ್ ಸಿ ಪಾಯಿಂಟ್ ಅಂಡ್ ದಿಸ್ ಆಸ್ ಡಿ ಪಾಯಿಂಟ್. ಓಕೆ ಎ ಪಾಯಿಂಟ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು, ಎ ಪಾಯಿಂಟ್ ದ ಕೋಆರ್ಡಿನೇಟ್ ಪಾಯಿಂಟ್ ಇಸ್ 0,5 0,5. ನೆಕ್ಸ್ಟ್ ಬಿ ಪಾಯಿಂಟ್ ದ ಕೋಆರ್ಡಿನೇಟ್ ಪಾಯಿಂಟ್, ಬಿ ಪಾಯಿಂಟ್ ಇಲ್ಲಿ ಗೊತ್ತಾಗವಲ್ತು ಇದು. ಓಕೆ ಇದು ಸ್ವಲ್ಪ ನೋಡಿ ನಿಮಗೆ ಗ್ರಾಫು ಸೊ ನಮಗೆ ಸ್ವಲ್ಪ ಇದು ಅಕ್ಯುರೇಟ್ ಇಲ್ಲ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಕರೆಕ್ಟ್ ಪಾಯಿಂಟ್ ಬರ್ತಿಲ್ಲ. ನಾವು ಕರೆಕ್ಟ್ ಗ್ರಾಫ್ ಹಾಕಂತ ಹೋದಾಗ ಇಲ್ಲಿದೆ ನೋಡಿ, ಕರೆಕ್ಟ್ ಗ್ರಾಫ್ ಈ ತರ ಬರ್ತೇನೆ, ಈ ತರ ಇಲ್ಲಿದೆ. ಕರೆಕ್ಟ್ ಗ್ರಾಫ್ ಅಂತಂದ್ರೆ ಈ ತರ ಬರುತ್ತೆ ನೋಡಿ ನಿಮ್ಗೆ. ಓಕೆ ಬೇಕಾದ್ರೆ ಇಲ್ಲಿ ರೆಫರೆನ್ಸ್ ಇಟ್ಟಿರ್ತೀನಿ. ಓಕೆ ಅಂದ್ರೆ ಇದ್ರ ಕೂಡ ನೀವು ಗ್ರಾಫ್ ಕರೆಕ್ಟ್ ಇದಕ್ಕೆ ಹಾಕಿದಾಗ, ಸ್ಕೇಲ್ಗೆ ಹಾಕಿದಾಗ ಓಕೆ ಕರೆಕ್ಟ್ ಈ ತರ ಬರುತ್ತೆ ಗ್ರಾಫ್. ಅಂದ್ರೆ ಇದೇನು ಕೋಆರ್ಡಿನೇಟ್ ಪಾಯಿಂಟ್ 4,3 ಹೌದಾ. ಸೊ ದಿಸ್ ಈಸ್ 4,3, ಇದು 4,3 ಬರುತ್ತೆ. ನೆಕ್ಸ್ಟ್ ಇದೇನು ಬರುತ್ತೆ, ನೆಕ್ಸ್ಟ್ ಇದು ದಿಸ್ ಈಸ್ ಗೊತ್ತಾಗುತ್ತೆ, ನೋಡಿದ್ರೆ ಇದು ಗೊತ್ತಾಗುತ್ತೆ 5,0 5,0, ಇದೇನು 0,0. ಓಕೆ ಸೊ ನಮಗೆ ಸೊ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಏನಾದ್ರು ಬರ್ಕೊಳ್ಳಿ, ದಟ್ ಈಸ್ ABCD is a feasible solution reason. ABCD is a feasible
solution region, feasible solution region, having corner points, in corner points, so that is a of 0 comma 5. Next that is b of 4 comma 3, next that is c of 5 comma 0, next d of 0 comma 0. okay, ಇವು ಕೋಆರ್ಡಿನೇಟ್ ಈ ಕಾರ್ನರ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಈ z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ಮ್ಯಾಕ್ಸಿಮಮ್, ಯಾವ್ದು ಮಿನಿಮಮ್ ಬರುತ್ತೆ ಅದು ಮಿನಿಮಮ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ, ಒಂದು ಬಾಕ್ಸ್ ಹಾಕೊಳ್ತೀನಿ ನೋಡಿ, ಒಂದು ಬಾಕ್ಸ್ ಹಾಕೊಳ್ತೀನಿ. ಓಕೆ, ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ, ಕಾರ್ನರ್ ಪಾಯಿಂಟ್ಸ್. ಓಕೆ, ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಆಯ್ತಾ. ಇಲ್ಲಿ ಹಿಯರ್ ಇಟ್ ಈಸ್ ನಮಗೆ z ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಟು ಏನು, ದಟ್ ಈಸ್ 3x + 2y, 3x + 2y. ಓಕೆ, ನಾವು z ದಟ್ ಇಸ್ ಈಕ್ವಲ್ ಟು 3x + ಇಲ್ಲಿ a ಆಫ್ ನಮಗೆ ಫಸ್ಟ್ ಏನು, ಫಸ್ಟ್ ಕಾರ್ನರ್ ಪಾಯಿಂಟ್ 0,5, ನೆಕ್ಸ್ಟ್ b ಆಫ್ ನಮ್ಗೆ ಏನು ಕೊಟ್ಟಿದ್ರೆ 4,3, ನೆಕ್ಸ್ಟ್ c ಆಫ್ 5,0, next d of 0,0. okay, so z of z that is equal to 3 times of ಇದು x value ಅಂದ್ರೆ 0 ಇದೆ, that is 3 times of 0 plus 2 times of 5, that is equal to ಎಷ್ಟು ಬರುತ್ತೆ ನಮಗೆ, that is 2 5 10 ಆಗುತ್ತೆ, 3 into 0 ಮಾಡಿದ್ರೆ ಇದು 10 ಆಗುತ್ತೆ, 10 ಮಾಡ್ಕೊಳ್ಳಿ. next z that is equal to, that is 3 times of 4, okay, plus 2 times of 3, okay, 2 times of 3, 3 2 ಎಷ್ಟು ಆಗುತ್ತೆ 6 ಆಗುತ್ತೆ, 3 4 ಏನಾಗುತ್ತೆ 12 ಆಗುತ್ತೆ, 12 plus 6 ಅಂದ್ರೆ 18 ಬರುತ್ತೆ, 18 ಮಾಡ್ಕೊಳ್ಳಿ. okay, next ಇದಾಯ್ತಾ. next z that is equal to 3 times of 5, okay, next plus 2 times of 0, that is equal to 3 5 12 ಆಗುತ್ತೆ, 2 into 0 ಮಾಡಿದ್ರೆ 0 ಆಗುತ್ತೆ, ಇದು 15 ಆಗುತ್ತೆ, 15 ಬರ್ತದೆ. next ಅದೇ ತರ z that is equal to ಏನು ಬರುತ್ತೆ ನಮಗೆ 3 times of 0, okay, plus 2 times of 0, that is equal to ಏನು ಬರುತ್ತೆ 0 ಬರುತ್ತೆ. ಇದರಲ್ಲಿ ನೋಡಿದ್ರೆ ಯಾವ್ದು ಮ್ಯಾಕ್ಸಿಮಮ್, ಸೊ ದಟ್ ಈಸ್ z, ಇದು ಮ್ಯಾಕ್ಸಿಮಮ್, ಹೌದಾ, ಇದು ಮ್ಯಾಕ್ಸಿಮಮ್, ಇದು ಮಿನಿಮಮ್ ಯಾವ್ದು ಇದ್ರಲ್ಲಿ, ಇದು ಮಿನಿಮಮ್. ಓಕೆ, ಎಷ್ಟೇ ಮುಗೀತು ನೋಡಿ, ನಾವೇನ್ ಮಾಡೋದು, ಸೊ z that is equal to ಇಲ್ಲಿ ಬೇಕಾದ್ರೆ ಬರೀತು ನೋಡಿ, ಏನಂತ ಬರೆಯೋಣ, that is z is maximum ಅಥವಾ the maximum value of z is the maximum value of z is ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ 18, ಹೌದಾ, 18 ಯಾವ ಪಾಯಿಂಟಿಗೆ that is b of 4,3. okay, next ಅದೇ ತರ the minimum value of z is the minimum value of z is the minimum value of z ಎಷ್ಟಿದೆ ನಮಗೆ, that is ನಮಗೆ 0 ಇದೆ, ಹೌದಾ, ಮಿನಿಮಮ್ ಎಟ್ ಯಾವ ಪಾಯಿಂಟಿಗೆ that is d of 0,0. ಇಷ್ಟು ಮಾಡಿದ್ರೆ ನೋಡಿ, ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಇಷ್ಟು ಬರೆದ್ರೆ ನಮಗೆ 6 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಓಕೆ, ಕ್ವಶನ್ ನಂಬರ್ 3 ನೋಡಿ ಏನ್ ಕೊಟ್ಟಿದ್ರೆ, ಸೊ ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಗ್ರಾಫಿಕಲಿ ಮ್ಯಾಕ್ಸಿಮಮ್ ಅದೇ ಸೇಮ್ ಎಕ್ಸಾಕ್ಟ್ಲಿ ಈಗ ಮಾಡಿವಲ್ಲ ಅದೇ ತರ ಏನ್ ಮಾಡಬೇಕು, ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಸೊ z that is equal to 200x, okay, plus 500y, okay, 500y. okay, next ನೋಡಿ ಫಸ್ಟ್ 3 ಕ್ವಶನ್ಸ್ ಅಲ್ಲೇ ಕೇಳ್ತಾರೆ, ಆಲ್ಮೋಸ್ಟ್ ಕ್ವಶನ್ ಫಸ್ಟ್ 3 ಕ್ವಶನ್ಸ್. ನೀವು ಸ್ವಲ್ಪ ಟಫ್ ಅಂತ ಬಂದ್ರೆ ನೆಕ್ಸ್ಟ್ 2 ಕ್ವಶನ್ಸ್ ಅದರಲ್ಲಿ ಕೇಳ್ತಾರೆ. ಓಕೆ, ಇವು 5 ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಕೇಳೋದಿಲ್ಲ. ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಯಾವ್ದು ಕ್ವಶನ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ z that is equal to ಇಷ್ಟು ಕೊಟ್ಟಿದ್ರೆ. ನೆಕ್ಸ್ಟ್ ಕನ್ಸ್ಟೆಂಟ್ಸ್ ಏನು ಕೊಟ್ಟಿದ್ರೆ, x plus 2y greater than or equal to 10. ಓಕೆ, ನೆಕ್ಸ್ಟ್ ಅದೇ ತರ, ಸೊ ದಟ್ ಈಸ್ 3x plus 4y that is lesser than or equal to 24. okay, and x comma y value always greater than or equal to 0. x ಮತ್ತೆ y value always greater than or equal to 0 ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಂತಾನೆ ಅರ್ಥ. ಓಕೆ, ನೋಡಿ ಈಗ ನಾವೇನ್ ಮಾಡೋಣ, ಈ ಕನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡಿಡೋಣ. ಬಂದಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ಲೈನ್ ಹಾಕೊಳ್ಳೋಣ. ಓಕೆ, ಸೊ
ಸೊ ಲೈನ್ ಹಾಕೊಳ್ಳೋದು ಫಸ್ಟ್ ಇದು ಕನ್ಸ್ಟೆಂಟ್ ಯೂಸ್ ಮಾಡ್ಕೊಳ್ತೀವಿ. ದಟ್ ಈಸ್ ನಮ್ಗೆ ಏನು ತೊಗೊಳ್ಳೋಣ, ಫಸ್ಟ್ ಬ್ಲೂ ಪೆನ್ ತೊಗೊಳ್ಳೋಣ. ದಟ್ ಈಸ್ ಎಕ್ಸ್ ಪ್ಲಸ್ 2y that is greater than or equal to 0. Okay. So first ಏನು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಿಯೋಣ. ಫಸ್ಟ್ ಲೈನ್ ಹಾಕೊಳ್ಳೋಕೆ ಏನೇನು ಬರ್ತದೆ ನೋಡಿ. ದಟ್ ಈಸ್ ಇಲ್ಲಿ ಎಕ್ಸ್ ಇಲ್ಲಿ ವೈ. ಓಕೆ, ಎಕ್ಸ್ ಇಸ್ ಗುಡ್ 0 ಹಾಕಿ, ಎಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಟೈಮ್ ಪ್ಲಸ್ 2y ದಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10. ಅಂದ್ರೆ 2y ಈಸ್ ಗ್ರೇಟರ್ ದನ್ ಈಕ್ವಲ್ ಟು, ಈ ಗ್ರೇಟರ್ ದನ್ ಈಕ್ವಲ್ ಅಂದ್ರೆ ಈಕ್ವಲ್ ಟು ಅನ್ನು ತಗೋಬಹುದು ನಾವು. ದಟ್ ಈಸ್ 2 1 ಜ 2 5 ಜ ಅಂದ್ರೆ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಎಷ್ಟು ಬಂತು 5 ಬಂತು. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಏನು ಬಂತು 5 ಬಂತು. ಅದೇ ಸಹ y ವ್ಯಾಲ್ಯೂ 0 ಹಾಕೊಂಡು ನೋಡಿ, ಇದ್ರಾಗ y ವ್ಯಾಲ್ಯೂ 0 ಹಾಕೊಳ್ಳಿ ಏನು ಬರುತ್ತೆ, y ವ್ಯಾಲ್ಯೂ 0 ಹಾಕಿದ್ರೆ x ವ್ಯಾಲ್ಯೂ ಏನು ಬರುತ್ತೆ. ದಟ್ ಈಸ್ ಎಕ್ಸ್ ಪ್ಲಸ್ 2 ಟೈಮ್ಸ್ ಆಫ್ 0 ಗ್ರೇಟರ್ ಅಥವಾ ಈಕ್ವಲ್ ಟು 10. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ ದಟ್ ಈಸ್ ನಮ್ಗೆ ಏನು ಬರುತ್ತೆ 10 ಬರುತ್ತೆ. 10 ಮಾಡ್ಕೊಳ್ಳಿ, ದಟ್ ಈಸ್ 10 ಬಂತು. 10 ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು, ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಲೊಕೇಟ್ ಮಾಡೋಣ ನೋಡಿ ಏನು ಬರುತ್ತೆ ನಮ್ಗೆ. ಓಕೆ, ಸೊ ದಟ್ ಈಸ್ ನಮ್ಗೆ ಏನು ಕೋಆರ್ಡಿನೇಟ್ ಪಾಯಿಂಟ್ಸ್, ದಟ್ ಈಸ್ 0, 5 ಒಂದು ಕೋಆರ್ಡಿನೇಟ್ ಪಾಯಿಂಟ್. ಅನದರ್ ಕೋಆರ್ಡಿನೇಟ್ ಪಾಯಿಂಟ್ ಏನು, ದಟ್ ಈಸ್ 10, 0. ಓಕೆ, ನಾನು ಹೇಳಿದ್ದೀನಿ ಹಿಂಗ ವರ್ಟಿಕಲಿ ತಗೋಬೇಕು, ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆ. ನೀವು ಕನ್ಫ್ಯೂಸ್ ಆಗಿ ಹಿಂಗ್ ತಗೊಂಡ್ರೆ ರಾಂಗ್ ಆಗುತ್ತೆ. ಹಿಂಗ್ ತಗೋಬೇಕು 10, 0, 0, 5. ಓಕೆ, ನೆಕ್ಸ್ಟ್ ಇನ್ನೊಂದು, ಸೊ ಕನ್ಸ್ಟೆಂಟ್ ಈಕ್ವೇಶನ್ ಆಫ್ ಲೈನ್ ಹಾಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬೇರೆ ಕಲರ್ ತಗೊಳ್ಳೋಣ, ಪಿಂಕ್ ಕಲರ್ ತಗೊಳ್ಳೋಣ. ಓಕೆ, ನಾವು ಏನಿದೆ ಈಕ್ವೇಶನ್ ಆಫ್ ಕನ್ಸ್ಟೆಂಟ್ ದಟ್ ಈಸ್ 3x ಪ್ಲಸ್ 4y ದಟ್ ಈಸ್ ಲೆಸ್ಸರ್ ದನ್ ಈಕ್ವಲ್ ಟು 24 ಇದೆ ನೋಡಿ. ಓಕೆ, ನಾವು ಇಷ್ಟಿದೆನಾ, ಇದು ಏನು ಮಾಡೋಣ, ಸೊ ನಾವು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡೋಣ. ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡೋಕ್ಕೋಸ್ಕರ ಏನು ಮಾಡಬೇಕು, ಸೊ ಫಸ್ಟ್ ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂ 0 ತಗೋಬೇಕು, ನೆಕ್ಸ್ಟ್ y ವ್ಯಾಲ್ಯೂ 0 ತಗೋಬೇಕು. ಹೌದಾ, ಎಕ್ಸ್ ವ್ಯಾಲ್ಯೂ 0 ತಗೊಳ್ಳಿ. ಎಕ್ಸ್ ವ್ಯಾಲ್ಯೂ 0 ತಗೊಂಡ್ರೆ ಏನು ಬರುತ್ತೆ, ದಟ್ ಈಸ್ 4y ದಟ್ ಈಸ್ ಈಕ್ವಲ್ ಟು 24 ಬರುತ್ತೆ. 4 1 ಜ 4 6 ಜ 24 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ 24. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ 6 ಬರುತ್ತೆ ನೋಡಿ. ನೆಕ್ಸ್ಟ್ ಅದೇ ಥರ y ವ್ಯಾಲ್ಯೂ 0 ಹಾಕಿ, y ವ್ಯಾಲ್ಯೂ 0 ಹಾಕಿದ್ರೆ ಏನು ಬರುತ್ತೆ, ದಟ್ ಈಸ್ 3x ಪ್ಲಸ್ 4 ಟೈಮ್ಸ್ ಆಫ್ 0 ದಟ್ ಈಸ್ ಈಕ್ವಲ್ ಟು 24. ಅಂದ್ರೆ 3x ಅಥವಾ x ದಟ್ ಈಸ್ ಈಕ್ವಲ್ ಟು 3x ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 24 ಬರುತ್ತೆ ನೋಡಿ. ಅಂದ್ರೆ 3 1 ಜ 3 8 ಜ 24. ಹೌದಾ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 8 ಬರುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 8 ಬರುತ್ತೆ ನೋಡಿ. 8 ಇಲ್ಲಿ ಬರ್ಕೊಂಡಿನಿ. ಓಕೆ, ಇದನ್ನು ತೆಗೆದು ಬಿಡ್ತೀನಿ ಈಗ. ಓಕೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬಂತು ನಮಗೆ, ದಟ್ ಈಸ್ 0, 6 ಒಂದು. ಓಕೆ, ನೆಕ್ಸ್ಟ್ ಅದೇ ಥರ 8, 0 ಒಂದು, ಇದು ಒಂದು. ಇಷ್ಟು ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು. ಈಗ ನೋಡಿ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದರಲ್ಲಿ ಲೊಕೇಟ್ ಮಾಡಿಕೊಂಡು ಲೈನ್ಸ್ ಹಾಕೊಳ್ಳೋಣ. ಲೈನ್ಸ್ ಗ್ರಾಫಿಕಲ್ಲಿ ಲೈನ್ಸ್ ಹಾಕಬೇಕು. ಓಕೆ, ಲೈನ್ಸ್ ಹಾಕ್ಬೇಕಂದ್ರೆ ಫಸ್ಟ್ ಏನು ಸ್ಕೇಲ್ ತಗೋಬೇಕು ಅದನ್ನು ಕಂಡುಹಿಡ್ಕೊಳ್ಳಿ. ಏನು ಸ್ಕೇಲ್ ತಗೊಳ್ಳೋಣ, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ನಮಗೆ, ಹಬ್ಬ ಬಂದರೆ 10 ಇದೆ. ಹೌದಾ, ಮಿನಿಮಮ್ ಎಷ್ಟಿದೆ ನಮಗೆ, ಸೊ ಮಿನಿಮಮ್ ಅಂದರೆ ಸೊ ನಮಗೆ 5 ಇದೆ. ಸೊ ದಟ್ ಈಸ್ ನಾನು ಏನು ಮಾಡ್ತೀನಿ, 1 2 3 4 5 ತಗೋಬೋದು ನಾನು. ಸ್ವಲ್ಪ ಆದ್ಮೇಲೆ ತಗೊಂಡು. ಓಕೆ, ನಾವು ಸೊ ಸ್ಕೇಲ್ ದಟ್ ಈಸ್ ಈಕ್ವಲ್ ಟು ಏನು ಮಾಡೋಣ, ದಟ್ ಈಸ್ 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 1 ಯೂನಿಟ್ಸ್ ತಗೋಬಹುದು. ಹೌದಾ, ಮ್ಯಾಕ್ಸಿಮಮ್ 10 ಇದೆ, 10 ಬರುತ್ತೆ ಇಲ್ಲಿ. ಓಕೆ, ನಾವು ಇಲ್ಲಿ ಮಾಡಿದ್ರೆ ಫಸ್ಟ್ ಏನು ಮಾಡೋಣ, ಇದನ್ನು ಸ್ವಲ್ಪ ಈ ಕಡೆ ಬರ್ಕೊಳ್ತಾರೆ. ಇಲ್ಲಾಂದ್ರೆ ಈ ಕಡೆ ತಗೊಳ್ತಾರೆ. ಓಕೆ, ನೆಕ್ಸ್ಟ್ ಹಿಯರ್ ಇಟ್ ಈಸ್, ಇಲ್ಲಿ 1 here 2 it is 3 4 5 6 7 8 9 10. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ಅಂತ 1 2 3 4 5 6 7 ಸಾಕು. ಇಷ್ಟೇ ಇರೋದು. ಇದನ್ನೇನು ಮಾಡೋಣ, ಈಗ ಲೊಕೇಟ್ ಮಾಡೋಣ ನೋಡಿ. ಓಕೆ, ಸೊ ಫಸ್ಟ್ ಏನು 0, 5 ಇದನ್ನು ಲೊಕೇಟ್ ಮಾಡೋಣ. ಫಸ್ಟ್ ಇದು ಯಾವುದು ಬ್ಲೂ ಪೆನ್ನ, 0, 5 ಎಲ್ಲಿ ಬರ್ತದೆ ನೋಡಿ. 0, 5 ಎಲ್ಲಿ ಬರ್ತದೆ, ಸಮ್ವೇರ್ ಅರೌಂಡ್ ಇಲ್ಲಿ ಬರ್ತದೆ. 0, 5 ಇದು. ನೆಕ್ಸ್ಟ್ 10, 0 ಏನು ಬರುತ್ತೆ, 10, 0 ಇದು ಬರ್ತದೆ ನೋಡಿ. ಇಲ್ಲಿದೆ, ಇಲ್ಲಿ ಬರ್ಕೊಳ್ಳಿ. ಸೊ 0, 5 ಇದು ಬಂತು. 10, 0 ಇದನ್ನ ಲೈನ್ ಹಾಕೊಳ್ಳಿ. ನಮ್ಗೆ ಲೈನ್ ಹಾಕೊಳ್ಳಿ ಏನು ಬರ್ತದೆ ನಮಗೆ, ಸೊ ಲೈನು ಇಲ್ಲಿ ಯೂಸ್ ಮಾಡ್ಕೊಂಡು ಹಾಕೊಳ್ತೀನಿ. ಓಕೆ, ನೆಕ್ಸ್ಟ್ ಇದಾಯ್ತಾ. ಸೊ ವಾಟ್ ಈಸ್ ಈಕ್ವೇಶನ್ ಆಫ್ ದಿಸ್ ಲೈನ್, ಇದು ಲೈನ್ ಇಂದ ಈಕ್ವೇಶನ್ ಏನೋ, ದಟ್ ಈಸ್ ಎಕ್ಸ್ ಪ್ಲಸ್ 2y ಗ್ರೇಟರ್ ದನ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದೆ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಇದೆ ಅಂತಂದ್ರೆ, ಇಲ್ಲಿ ನೋಡಿ ಲೆಸರ್ ದನ್ ಆರ್ ಈಕ್ವಲ್ ಟು ಅಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದ್ರೆ ಇದು ನೋಡಿ, ಇದು
ಇದು ಮೌತ್ ಓಪನ್ ಮಾಡಿದೆ ಅಂತ ಅರ್ಥ. ಇದು ಮೌತ್ ಈ ತರ ಓಪನ್ ಮಾಡಿದೆ. ಈ ಮೌತ್ ಓಪನ್ ಮಾಡಿದ್ರೆ ಇದು ಹಿಂಗ್ ತಿನ್ಕೊಂಡ್ಬಿಡುತ್ತೆ ಅಂತ ಅರ್ಥ. ಓಕೆ, x+2y ಹಿಂಗ್ ತಿನ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ x+2y ಏನ್ ಮಾಡುತ್ತೆ ಅಂದ್ರೆ ಈ ಒರಿಜಿನ್ ಇಂದ ದೂರ ಹೋಗುತ್ತೆ. ಓಕೆ, ಇದು ತಿನ್ನಕ್ ಬರ್ತಿದೆ ಅಂದ್ರೆ ದೂರ ಹೋಗ್ಬೇಕು. ಹೌದಾ, ನಾನು ಉಳಿಸ್ಕೋಬೇಕು. ಉಳಿಸ್ಕೋಬೇಕಂದ್ರೆ ನಾನು ದೂರ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡೋದು, ದಟ್ ಈಸ್ ಇಲ್ಲಿ ಗ್ರೇಟರ್ ದನ್ ಅಂತ ಬಂದ್ರೆ ಸೊ ನಮಗೆ ಶೇಡ್ ಅವೇ ಫ್ರಮ್ ದಿ ಒರಿಜಿನ್, ಈ ಕಡೆ ಶೇಡ್ ಮಾಡಬೇಕು. ಶೇಡ್ ಅವೇ ಫ್ರಮ್ ದಿ ಒರಿಜಿನ್. ಓಕೆ, ಸೊ ದಟ್ ಈಸ್ ವೈ ಇದೇನೇನ್ ಮಾಡಿ, ಶೇಡ್ ಅವೇ ಫ್ರಮ್ ದಿ ಒರಿಜಿನ್. ಶೇಡ್ ಅವೇ ಫ್ರಮ್ ಒರಿಜಿನ್. ಓಕೆ, ವೈ ಬಿಕಾಸ್ ಇಲ್ಲಿ ಗ್ರೇಟರ್ ದನ್ ಅಂತಿದೆ. ಗ್ರೇಟರ್ ದನ್ ಅಂತಿದೆ ಅಂದ್ರೆ ಶೇಡ್ ಅವೇ ಫ್ರಮ್ ದಿ ಒರಿಜಿನ್. ಓಕೆ, ಈ ತರ ಈ ಟ್ರಿಕ್ ಹೇಳಿದಿನಲ್ಲ, ಹಿಂಗಿದೆ ಅಂತಂದ್ರೆ ಇದು ಹಿಂಗ್ ತಿನ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ದೂರ ಓಡಬೇಕು. ದೂರ ಓಡಬೇಕಂದ್ರೆ ಅದಕ್ಕೋಸ್ಕರ ಒರಿಜಿನ್ ಇಂದ ದೂರ ಓಡಬೇಕಂತ ಅರ್ಥ. ಇದಕ್ಕೆ ಇದು ಈ ಕಡೆ ಶೇಡ್. ನೆಕ್ಸ್ಟ್ ಇದೇನು, ನೆಕ್ಸ್ಟ್ ಇದನ್ನ ಶೇಡ್ ಮಾಡ ಅಂತ ಹೇಳಿ. ಇದು ಎಲ್ಲಿ ಬರುತ್ತೆ, 0,6 ಎಲ್ಲಿ ಬರುತ್ತೆ, 0,6 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, 0,6. ನೆಕ್ಸ್ಟ್ 8,0 ಎಲ್ಲಿ ಬರುತ್ತೆ, 8,0 ಅಂದ್ರೆ ಸೊ ದಿಸ್ ಇಸ್ ವಾಟ್ 8,0. ಈ ಎರಡು ಪಾಯಿಂಟ್ಸ್ ಲೊಕೇಟ್ ಮಾಡ್ತೀನಿ ನೋಡಿ. ಈಗ ಈ ಎರಡು ಪಾಯಿಂಟ್ಸ್ ಲೊಕೇಟ್ ಮಾಡಿ ಲೈನ್ ಹಾಕೊಳ್ತೀನಿ ಈಗ. ಓಕೆ, ಸೊ ಇಲ್ಲಿ ನೋಡಿ ಎಷ್ಟು ಬಂತ. ಓಕೆ, ಇದು ನೋಡಿ, ಇದು ಎಕಡೆ ಶೇಡ್ ಮಾಡಬೇಕು, ಇದು ಲೈನ್ ಎಷ್ಟು ಬಂತು. ಇದು ಎಕಡೆ ಶೇಡ್ ಮಾಡಬೇಕು ಲೈನು, ಇದು ಎಕಡೆ ಶೇಡ್ ಮಾಡ್ಬೇಕಂದ್ರೆ ಸೊ ದಿಸ್ ವಿ ಹ್ಯಾವ್ ಟು ಶೇಡ್, ಇಲ್ಲಿ ಲೆಸರ್ ದನ್ ಅಂತಿದ್ದಾರೆ, ಲೆಸರ್ ದನ್ ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಈ ಕಡೆ ಶೇಡ್ ಮಾಡಬೇಕು. ಇದನ್ನ ಎಕಡೆ ಶೇಡ್ ಮಾಡಬೇಕು, ಇದು ಕಡೆ ಶೇಡ್. ವಾಟ್ ಈಸ್ ಈಕ್ವೇಷನ್ ಆಫ್ ದಿಸ್ ಲೈನ್? ಈಕ್ವೇಷನ್ ಆಫ್ ದಿಸ್ ಲೈನ್ ಈಸ್ ನಮಗೆ 3x + 4y. ಓಕೆ, ದಟ್ ಈಸ್ ಲೆಸರ್ ದನ್ ಈಕ್ವಲ್ ಟು 24. ಇದನ್ನ ಈ ಕಡೆ ಶೇಡ್ ಮಾಡಬೇಕು, ಇದನ್ನ ಈ ಕಡೆ ಶೇಡ್ ಮಾಡಬೇಕು, ಇದನ್ನ ಈ ಕಡೆ ಶೇಡ್ ಮಾಡಬೇಕಂದ್ರೆ ನಮಗೆ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಎಲ್ಲಿ ಬರ್ತದೆ, ಇಲ್ಲಿ ಬರ್ಕೊಳ್ಬೇಕಾದ್ರೆ ಶೇಡ್ ಟುವರ್ಡ್ಸ್ ಒರಿಜಿನ್. ಶೇಡ್ ಟುವರ್ಡ್ಸ್ ಒರಿಜಿನ್. ಒರಿಜಿನ್ ಹತ್ರ ಇದು ಈ ಕಡೆ ಶೇಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇದು ಈ ಕಡೆ ಶೇಡ್, ಇದು ಕಡೆ ಸೊಲ್ಯೂಷನ್ ರೀಸನ್ ಇಲ್ಲಿ ಬರಲ್ಲ. ಇದು ಈ ಕಡೆ ಶೇಡ್ ಮಾಡಿ, ಇದು ಸೊಲ್ಯೂಷನ್ ರೀಸನ್ ಬರಲ್ಲ. ನಮ್ಮ ಸೊಲ್ಯೂಷನ್ ರೀಸನ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಈ ಪ್ಲೇಸ್ ಸೊಲ್ಯೂಷನ್ ರೀಸನ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡೋಣ, ನಾನು ಈ ರೆಡ್ ಪೆನ್ ಇಂದ ಯೂಸ್ ಮಾಡ್ಕೊಂಡು ಇದೆಲ್ಲ. ಓಕೆ, ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್? ಎ ಪಾಯಿಂಟ್, ದಟ್ ಈಸ್ 0,6. A 0,6. ಇಲ್ಲಿ ನೋಡಿ, ಇದು ನೋಡಿದಾಗ ಇದು ಬಿ ಪಾಯಿಂಟ್, ಇಲ್ಲಿ x ಡಿಸ್ಟೆನ್ಸ್ 4 ಇದೆ, y ಡಿಸ್ಟೆನ್ಸ್ ಇದೆ 3 ಇದೆ. ದಟ್ ಈಸ್ 4,3 ಬರ್ಬೋದು ನೋಡಿ, 4,3. ಓಕೆ, 4,3 ಬರ್ಬೋದು. ನೀವು ಗ್ರಾಫಿಕಲ್ಲಿ ಹಾಕಿರ್ತಾರೆ, ಅಲ್ಲಿ ಅಕ್ಯುರೇಟ್ ಬರುತ್ತೆ 4,3. ಸೊ ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್? ದಿಸ್ ಪಾಯಿಂಟ್ ಇಸ್ 0,5. ಓಕೆ, 0,5 ಇಷ್ಟು ಬರುತ್ತೆ ನೋಡಿ. ಸೊ ದೀಸ್ ಆರ್ ಬೇಕಾದ್ರೆ ಇಲ್ಲಿ ನಾನು ಹಾಕಿದ್ದೀನಿ ಆಲ್ರೆಡಿ, ಇಲ್ಲಿ ಹಾಕಿದ್ದೆ ಅದಾವ, ಅದನ್ನ ನೋಡಿ ಕಂಪೇರ್ ಮಾಡ್ಕೊಂಡು ನಾವು ಕರೆಕ್ಟ್ ಮಾಡಿವಿಲ್ಲ ಅಂತೇಳಿ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿದೆ. ದಟ್ ಈಸ್ 0,6, 0,5, 4,3. 4,3 ಆಯ್ತಾ? ಓಕೆ, ಇಷ್ಟ ಇದೆ ನೋಡಿ, 4,3 ಇದೆ, 4,3. ಓಕೆ, ನಾವು ಇಷ್ಟು ಇದು ಫೀಸಿಬಲ್ ಸೊಲ್ಯೂಷನ್ ರೀಸನ್ ಬಂತು. ಸೊ ನಾನು ಇದು ಬರೀತೀನಿ ನೋಡಿ. ಲೆಟ್ ಅಲ್ಲ, therefore ABCD is a feasible solution reason. Feasible solution reason having corner points a of ನಮಗೆ 0,6, a of 0,6. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಏನಿದೆ ನಮಗೆ, ದಟ್ ಈಸ್ b of 4,3. ನೆಕ್ಸ್ಟ್ ಅದೇ ತರ c of ಏನು, c of 0,5. ಓಕೆ, ಈ a ಮತ್ತೆ b ಮತ್ತೆ c ವ್ಯಾಲ್ಯೂ, z ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಒಂದು ಬಾಕ್ಸ್ ತೊಗೊಳಂತೇಳ್ರಿ. ಬಾಕ್ಸ್ ತೊಗೊಂಡು ಅದರಲ್ಲಿ ಹಾಕೊಂಡು ತಗೋಣ. Okay, so here it is corner points. So z ಏನು ಕೊಟ್ಟಿದ್ದಾರೆ, z that is equal to 200x plus 500y. that is z that is equal to 200x plus 500y. Okay, ಇಷ್ಟಿದೆನಾ? So that is first corner point ಏನು, first corner point that is a of 0,6, a of 0,6, a of 0,6. next corner point ಇದ್ರೆ b of 4,3. next third column C of 0,5. C of 0,5. Okay, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದೊಂದು ಕಾರ್ನರ್ ಪಾಯಿಂಟ್ಸ್, z that is equal to 200 times of x ಪ್ಲಸ್ ಇಲ್ಲಿ ಏನಿದೆ ನಮಗೆ 0 ಇದೆ, 0 ಬರ್ಕೊಳ್ಳಿ, ಪ್ಲಸ್ 500 times of ನಮಗೆ y ಪ್ಲಸ್ ಇಲ್ಲಿ ಏನಿದೆ 6 ಇದೆ, 6 ಬರ್ಕೊಳ್ಳಿ.
ಇವಾಗ ಏನಾಗುತ್ತೆ 6 5 30 ಆಗುತ್ತೆ, ಇಲ್ಲಿ 3000 ಆಗುತ್ತೆ ನೋಡಿ. ಸೊ ದಿಸ್ ಇಸ್ 3000. ನೆಕ್ಸ್ಟ್ ಅದೇ ತರ z ದಟ್ ಇಸ್ ಈಕ್ವಲ್ ಟು 200 ಟೈಮ್ಸ್ ಆಫ್ x ಪ್ಲಸ್ ಅಲ್ಲಿ ಏನಿದೆ ನಮಗೆ 4 ಇದೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸೊ 500 ಟೈಮ್ಸ್ ಆಫ್ y ಪ್ಲಸ್ ಅಲ್ಲಿ ಏನಿದೆ ನಮಗೆ 3 ಇದೆ, 3 ಬರ್ಕೊಳ್ಳಿ. ದಟ್ ಈಸ್ 500 ಇಂಟು 3 ಮಾಡಿದ್ರೆ 1500 ಬರುತ್ತೆ. 200 ಇಂಟು 4 ಮಾಡಿದ್ರೆ 800 ಬರುತ್ತೆ. ಓಕೆ, 800 ಇಂಟು 1500 2300 ಬರುತ್ತೆ. ಓಕೆ, ಇದು 2300. ಓಕೆ, ನೆಕ್ಸ್ಟ್ ಅದೇ ತರ ಇದು z ದಟ್ ಇಸ್ ಈಕ್ವಲ್ ಟು 200 ಟೈಮ್ಸ್ ಆಫ್ 0, ಓಕೆ, ಪ್ಲಸ್ 500 ಟೈಮ್ಸ್ ಆಫ್ 5 ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ ನಮಗೆ 2500 ಬರುತ್ತೆ. ಅವ್ರೇನು ಕೇಳಿದ್ರೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ. ಇದೇನಾಗುತ್ತೆ, ಯಾವ್ದು ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದು, ಸೊ ದಿಸ್ ಇಸ್ ಯಾವ್ದು ಮಿನಿಮಮ್ ಇಲ್ಲಿ, ಇದು ಮಿನಿಮಮ್ ವ್ಯಾಲ್ಯೂ. ಓಕೆ, ಸೊ ನಾವು ಲಾಸ್ಟ್ ಒಂದು ಸೆಂಟೆನ್ಸ್ ಬರೀಬೇಕು. ಇದು ನೋಡಿ, ಈ ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟ್. ಇದು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತವೆ, ಇಲ್ಲಂದ್ರೆ ನಿಮ್ಗೆ ಮಾರ್ಕ್ಸ್ ಬರಲ್ಲ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z, ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಎಷ್ಟಿದೆ ನಮಗೆ 3000. ಎಟ್ ಯಾವ ಪಾಯಿಂಟಿಗೆ ದಟ್ ಈಸ್ a ಆಫ್ 0,6, ದಟ್ ಈಸ್ ಎಟ್ a ಆಫ್ 0,6. ನೆಕ್ಸ್ಟ್ ಅದೇ ತರ ದ ಮಿನಿಮಮ್ ವ್ಯಾಲ್ಯೂ ಆಫ್ z is the minimum value of z ಎಷ್ಟಿದೆ ನಮಗೆ 2300 ಆಗುತ್ತೆ. 2300 ಎಟ್ ಯಾವ ಪಾಯಿಂಟಿಗೆ ನಮಗೆ ದಟ್ ಈಸ್ b ಆಫ್ 4,3. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. ಸೊ ಇನ್ನು 2 ಕ್ವೆಶ್ಚನ್ ಇದಾವೆ. ಇಲ್ಲಿ ನೋಡಿ, ಈ ಕ್ವೆಶ್ಚನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಏನ್ ಡಿಫ್ರೆಂಟ್ ಇದೆ ಅಂದ್ರೆ ನಿಮಗೆ ಇಲ್ಲಿ ಒಂದು ಕನ್ಸ್ಟೆಂಟ್ ಜಾಸ್ತಿ ಕೊಟ್ಟಿದ್ದಾರೆ. ಓಕೆ, ಒಂದು ಕನ್ಸ್ಟೆಂಟ್ ಜಾಸ್ತಿ, ಅದನ್ನ ಬರ್ಕೊಳ್ಳಿ. ಫಸ್ಟ್ ಏನೇನು ಕೊಟ್ಟದ್ದು ಬರ್ಕೊಳ್ಳಿ. ಇದ್ರದ್ದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, z ಓಕೆ, ಕನ್ಸ್ಟೆಂಟ್ ಇಷ್ಟು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, z ದಟ್ ಇಸ್ ಈಕ್ವಲ್ ಟು 3x ಪ್ಲಸ್ 9y ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನೇನು ಕನ್ಸ್ಟೆಂಟ್ ಸೊ ಬರ್ಕೊಳ್ತಾರೆ, ಇಟ್ ಈಸ್ x ಪ್ಲಸ್ 3y, ಓಕೆ, ಲೆಸರ್ ದನ್ ಈಕ್ವಲ್ ಟು 60. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ರೆ ದಟ್ ಈಸ್ x ಪ್ಲಸ್ y ಗ್ರೇಟರ್ ದನ್ ಈಕ್ವಲ್ 10. ನೆಕ್ಸ್ಟ್ ದಟ್ ಈಸ್ x ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು y. ನೆಕ್ಸ್ಟ್ x, y ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 0. ಇದ್ರ ವ್ಯಾಲ್ಯೂ ಗೊತ್ತಿದೆ, ಇದೇನು ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಬರ್ತಂತ ಅರ್ಥ. ಓಕೆ, ಇಲ್ಲಿ ಹೊಸದ್ ನಮ್ಮ ಕನ್ಸ್ಟೆಂಟ್ ಇದು ಹೊಸದ್ ಕೊಟ್ಟಿದ್ದಾರೆ ಇದು. ಓಕೆ, ಸೊ ಈಗ ನಾವೇನ್ ಮಾಡೋಣ, ಒಂದೊಂದೇ ಕಂಡು ಹಿಡ್ಕೊಳ್ಳೋಣ. ನೋಡಿ ನಮ್ಗೆ ಏನ್ ಬರುತ್ತೆ, ಫಸ್ಟ್ ಇದ್ರದ್ದು ಕನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಳ್ಳೋಣ. ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡು ಹಿಡ್ಕೊಂಡು ನಾವೇನ್ ಮಾಡೋಣ, ಸೊ ಲೈನ್ ಹಾಕೊಳ್ಳೋಣ. ಫಸ್ಟ್ ದಟ್ ಈಸ್ x ಪ್ಲಸ್ 3y ಲೆಸರ್ ದನ್ ಈಕ್ವಲ್ ಟು 60. ಫಸ್ಟ್ ಯಾವುದು ನಮಗೆ ಬ್ಲೂ ಪೆನ್ ತಗೊಂಡು ಹಾಕೊಳ್ಳೋಣ. ನೋಡಿ, ಇಟ್ ಈಸ್ x ಪ್ಲಸ್ 3y ಲೆಸರ್ ದನ್ ಈಕ್ವಲ್ ಟು 60 ಈಕ್ವಲ್ ಟು ಆದ್ರೂ ಬರ್ಕೊಂಡು ಮಾಡ್ಬೋದು ನೀವು. ಓಕೆ, ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡಿಡ್ಕಂದ್ರೆ ಒಂದ್ಸಲ x ವ್ಯಾಲ್ಯೂ ಏನು ತಗೊಳ್ಳೋಣ, ಒಂದ್ಸಲ x ವ್ಯಾಲ್ಯೂ 0 ಹಾಕಿ. x ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಏನು ಬರ್ತದೆ, 0 ಪ್ಲಸ್ 3 ಟೈಮ್ಸ್ ಆಫ್ y ದಟ್ ಈಸ್ ಈಕ್ವಲ್ ಟು 60. 3 1 ಜ, ಓಕೆ, 3 1 ಜ ಎಷ್ಟಾಗುತ್ತೆ 320 ಜ. ಓಕೆ, 320 ಜ. ಓಕೆ, ನೆಕ್ಸ್ಟ್ ಇದೆ x ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ 20 ಬರುತ್ತೆ. 20. ನೆಕ್ಸ್ಟ್ y ವ್ಯಾಲ್ಯೂ 0 ಹಾಕಿ. y ವ್ಯಾಲ್ಯೂ 0 ಹಾಕಿದ್ರೆ x ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ x ಪ್ಲಸ್ 3 ಟೈಮ್ಸ್ ಆಫ್ ಎಷ್ಟು ಬರುತ್ತೆ 0 ದಟ್ ಈಸ್ ಈಕ್ವಲ್ ಟು 60. ಅಂದ್ರೆ x ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಇದು 0 ಆಗ್ಬಿಟ್ರೆ x ವ್ಯಾಲ್ಯೂ 60 ಬರುತ್ತೆ ನೋಡಿ. 60 ಬರ್ಕೊಂಡು ಇಷ್ಟು ಬಂತು. ಓಕೆ, ಇಷ್ಟು ಬಂತ. ಇದನ್ನು ಕೋಆರ್ಡಿನೇಟ್ ಪಾಯಿಂಟ್ಸ್ ನಾವು ಬರೀತೀವಿ ನೋಡಿ. ಈಗ ಏನೇನು ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು ಈಗ, ದಟ್ ಈಸ್ 0, 20 ಒಂದು ಕೋಆರ್ಡಿನೇಟ್ ಪಾಯಿಂಟ್. ಅನದರ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರ್ತದೆ 60, 0. ಓಕೆ, 60, 0 ಇಷ್ಟು ಬಂತ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಈ ಲೈನ್ ಯೂಸ್ ಮಾಡ್ಕೊಳ್ಳೋಣ. ದಟ್ ಈಸ್ x ಪ್ಲಸ್ y, ಬೇರೆ ಪೆನ್ ಯೂಸ್ ಮಾಡ್ಕೊಂಡು ದಟ್ ಈಸ್ x ಪ್ಲಸ್ y ಗ್ರೇಟರ್ ದಾನ್ ಈಕ್ವಲ್ ಟು 10. ಓಕೆ, ನಾವು ಈಗ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಿಯೋಣ. ನೋಡಿ ಏನು ಬರ್ತದೆ ನಮಗೆ, this is x, this is y. x value 0 ಸಬ್ಸ್ಟಿಟ್ಯೂಟ್ ಮಾಡಿ. x value 0 ಸಬ್ಸ್ಟಿಟ್ಯೂಟ್ ಮಾಡಿ y ವ್ಯಾಲ್ಯೂ ಏನು ಬರುತ್ತೆ 10 ಬರ್ತಿದ್ರಾಗ, ಹೌದಾ. ನೆಕ್ಸ್ಟ್ y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ. ಇದರ y ವ್ಯಾಲ್ಯೂ 0 x ವ್ಯಾಲ್ಯೂ ಏನು ಬರುತ್ತೆ 10 ಬರುತ್ತೆ. 10 ಬರುತ್ತೆ. ಸೊ ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬಂತು, ದಟ್ ಈಸ್ 0, 10 ಬರ್ತು. ಅನದರ್ ಕೋಆರ್ಡಿನೇಟ್ ಪಾಯಿಂಟ್ ಈಸ್ 10, 0 ಬಂತು. ಓಕೆ, ನೆಕ್ಸ್ಟ್ ಅದೇ ತರ ಈಗ ಇನ್ನೊಂದು ಇದೆ ನೋಡಿ. ಸೊ ಇದು ಎಕ್ಸ್ಟ್ರಾ ಬಂದಿರೋದು ಅದು ಇದು. ಓಕೆ, x ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು y. ಓಕೆ, ಇದನ್ನ ಏನು ಮಾಡೋಣ, ಇದನ್ನೊಂದು ಬೇರೆ ಪೆನ್ ಏನು ತಗೊಳ್ಳೋಣ ಅಂತೇಳಿ. ಇದನ್ನು
ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಓಕೆ ದಟ್ ಈಸ್ ಲೆಸ್ಸರ್ ದನ್ ಇಕ್ವಲ್ ಟು ವೈ. ಹೇಗೆ ಕಾಣಿಸುತ್ತೆ ಅನ್ಸುತ್ತೆ ನಿಮಗೆ, ಬೇಕಾದ್ರೆ ಬೇರೆ ಪೆನ್ ತಗೊಳ್ಳೋಣ ತಡ್ರಿ, ಯಾವ್ದು ಬೇರೆದು ಕಾಣಿಸುತ್ತೆ ತಗೋರಿ, ಕಾಣಿಸುತ್ತೆ. ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಇಕ್ವಲ್ ಟು ವೈ ಇದೆ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ ಇಕ್ವಲ್ ಟು ಆಯ್ತಂದ್ರೆ ಈಗ ಹೆಂಗ್ ಮಾಡಿ ಅದೇ ತರ ಮಾಡಿ ಇದಕ್ಕೂ ಏನ್ ಮಾಡೋಣ, ಫಸ್ಟು ಎಕ್ಸ್ ವ್ಯಾಲ್ಯೂ 0 ಹಾಕಿ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಈ ಎಕ್ಸ್ ವ್ಯಾಲ್ಯೂ 20 ಹಾಕಿ. ಓಕೆ, ಎಕ್ಸ್ ವ್ಯಾಲ್ಯೂ 20 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ವೈ ವ್ಯಾಲ್ಯೂ 20 ಬರುತ್ತೆ. ಹೌದಾ? ಎಕ್ಸ್ ವ್ಯಾಲ್ಯೂ ನಮಗೆ 30 ಹಾಕಿ, ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ವೈ ವ್ಯಾಲ್ಯೂ 30 ಬರುತ್ತೆ. ಹೌದು. ಓಕೆ, ಇಷ್ಟು ನೋಡಿ. ಸೊ ಇಷ್ಟು ನೋಡಿ, ಇದರ ಇಲ್ಲಿ ಏನಿದೆ ಕೋಆರ್ಡಿನೇಟ್ ಪಾಯಿಂಟ್ಸ್, ಇದು 20ನೇ ಹಾಕಿ ತೊಗೊಂಡ್ರಿ ಸರ್ ನೀವು, 30ನೇ ಹಾಕಿ ತೊಗೊಂಡ್ರಿ, 20 30 ಹಾಕಿ ತೊಗೊಂಡ್ರಿ, ಇದು ನಿಯರ್ ಇದೆ. ಇಲ್ಲಿ ನೋಡಿ, ಇಲ್ಲಿ 0,10 10,0 ನಿಯರ್ ಇದೆ 20. ಹೌದಾ? ಅದ್ರ ಇಲ್ಲಿ 20ಗೆ 30 ನಿಯರ್ ಇದೆ. ಹೌದಾ? ಓಕೆ ಸರ್, ನೀವು ಯಾವ್ದಾದ್ರು ತಗೋಬಹುದು ವ್ಯಾಲ್ಯೂ, ಬಟ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟರ್ಸೆಕ್ಷನ್ ಮಾಡುವಾಗ ಯಾವ್ದಾದ್ರು ತಗೋಬಹುದು. ಓಕೆ ಸರ್, ಬಟ್ ನಾನು ಇದಕ್ಕೆ ನಿಯರ್ ಇದು ವ್ಯಾಲ್ಯೂಸ್ ತಗೊಂಡಿನಿ, ಅದಕ್ಕೋಸ್ಕರ ನೀವು ಯಾವ್ದಾದ್ರು ತಗೊಂಡು ಮಾಡ್ಬೋದು. ಓಕೆ ಸರ್, ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು, 0,0 ನೆಕ್ಸ್ಟ್ 20,20 ನೆಕ್ಸ್ಟ್ 30,30. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಇವು 3 ಕೋಆರ್ಡಿನೇಟ್ ಪಾಯಿಂಟ್ಸ್ ನಾವು ಗ್ರಾಫಲ್ಲಿ ಹಾಕಿ ನಂಬರ್ ಲೈನ್ ಹಾಕ್ಬೇಕು, ಲೈನ್ ನ ಡ್ರಾ ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಫಸ್ಟ್ ಇದನ್ನ ಗ್ರಾಫ್ ಅಲ್ಲಿ ಇದು ಸ್ಕೇಲ್ ಬರ್ಕೊಳ್ಳೋಣ. ಫಸ್ಟ್ ಗ್ರಾಫಿನ್ ಸ್ಕೇಲ್ ಎಷ್ಟು ಬರುತ್ತೆ, ಸ್ಕೇಲ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಎಷ್ಟಿದೆ, 60 ಇತ್ತು. ಹೌದಾ? ಮ್ಯಾಕ್ಸಿಮಮ್ 60 ಅಂತಂದ್ರೆ 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 10 ಯೂನಿಟ್ಸ್ ತಗೊಂಡೋಣ. 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು ಎಷ್ಟು, 10 ಯೂನಿಟ್ಸ್ ತಗೊಂಡೋಣ. ಅದರಿಂದ ಇದು 10, ಇದು 20, ಇದು 30, ಇದು 40, ಇದು 50, ಇದು 60, ಓಕೆ, ಇದು 70. ಅದೇ ತರ ಇಲ್ಲಿ ದಟ್ ಈಸ್ ನಮಗೆ 10, 20, 30, 40, 50, 60 ಇಷ್ಟು ಸಾಕು. ಓಕೆ, ಈಗ ನೋಡಿ ಫಸ್ಟ್ ಈ ಕೋಆರ್ಡಿನೇಟ್ ಪಾಯಿಂಟ್ ಜಾಯಿನ್ ಮಾಡ್ಕೊಂಡು 0,20. ಫಸ್ಟ್ ಏನು 0,20, 0,20 ಇಲ್ಲಿ ಬರುತ್ತೆ ನೋಡಿ, 0,20 ಇಲ್ಲಿ ಬರುತ್ತೆ ಇದು. ನೆಕ್ಸ್ಟ್ 60,0, 60,0 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಇವೆರಡು ಪಾಯಿಂಟ್ಸ್ ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಏನ್ ಬರುತ್ತೆ ನಮಗೆ, ಓಕೆ, ಇಷ್ಟು ಬಂತ. ಸೊ ವಾಟ್ ಈಸ್ ಈಕ್ವೇಶನ್ ಆಫ್ ದಿಸ್ ಲೈನ್, ಈಕ್ವೇಶನ್ ಆಫ್ ದಿಸ್ ಲೈನ್ ಏನು ನಮಗೆ, ದಟ್ ಈಸ್ x ಪ್ಲಸ್ 3y, x ಪ್ಲಸ್ 3y ಲೆಸ್ಸರ್ ದನ್ ಇಕ್ವಲ್ ಟು 60. ಇದಿಷ್ಟು ಬಂತು. ಇದು ಯಾಕಡೆ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಬೇಕು, ಆ ಕಡೆ ಶೇಡ್. ಇಲ್ಲಿ ನೋಡಿ ಲೆಸ್ಸರ್ ದನ್ ಅಂತ ಇದೆ, ಲೆಸ್ಸರ್ ದನ್ ಅಂತಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್, ಶೇಡ್ ಟುವರ್ಡ್ಸ್ ದಿ ಒರಿಜಿನ್, ಈ ಕಡೆ ಶೇಡ್ ಮಾಡಬೇಕು. ಓಕೆ, ಲೆಸ್ಸರ್ ದನ್ ಅಂತ ಇದೆ ಅಂದ್ರೆ ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಓಕೆ, ಇದು ಗ್ರೇಟರ್ ದನ್ ಇದೆ, ಗ್ರೇಟರ್ ದನ್ ಅಂತಂದ್ರೆ ಇದು ತಿನ್ಕೊಂಡ್ಬಿಡುತ್ತೆ. ಓಕೆ, ಹಿಂಗ್ ತಿನ್ಕೊಂಡ್ಬಿಡುತ್ತೆ ಅಂದ್ರೆ ಅದಕ್ಕೆ ನೋಡಿ ಅದು ದೂರ ಓಡ್ಬೇಕು. ಹೌದಾ? ಓಕೆ, ಸೊ ಫಸ್ಟ್ ಆಫ್ ಆಲ್ ಇದನ್ನು ಬರ್ಕೊಳ್ಳಂತಡಿ, ಇದನ್ನು ಶೇಡ್, ಇದು ಶೇಡ್ ಟುವರ್ಡ್ಸ್ ಒರಿಜಿನ್, ಶೇಡ್ ಟುವರ್ಡ್ಸ್ ಒರಿಜಿನ್. ಓಕೆ, ನೆಕ್ಸ್ಟ್ ಇದನ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಲೊಕೇಟ್ ಮಾಡೋಣ. 0,10 ಇಲ್ಲಿ ಬರುತ್ತೆ ನೋಡಿ, ದಟ್ ಈಸ್ 0,10, 10,0, 0,10 ಇಲ್ಲಿ ಬರುತ್ತೆ. ಓಕೆ, 10,0, 10,0 ಇಲ್ಲಿ ಬರುತ್ತೆ ನೋಡಿ. ಓಕೆ, ಇದು ಬಂತು. ಇದನ್ನ ಜಾಯಿನ್ ಮಾಡ್ಕೊಳ್ಳಿ. ನಮ್ಗೆ ಏನ್ ಬರುತ್ತೆ, ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ಲೈನ್ ಬರುತ್ತೆ. ಅದೇನ್ ಲೈನ್ ಬರುತ್ತೆ ನೋಡಿ. ಓಕೆ, ಇಷ್ಟು ಬಂತ. ನೆಕ್ಸ್ಟ್ ಇದಾದ್ಮೇಲೆ ಇದು ಒಂದಾಯ್ತು. ಇದು ಯಾಕಡೆ ಶೇಡ್ ಮಾಡಬೇಕು, ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ಶೇಡ್ ಮಾಡಕ ಅವೇ ಫ್ರಮ್ ದಿ. ಇಲ್ಲಿ ನೋಡಿ ಇದೇನ್ ಬಂದಿದೆ ಈ ತರ, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನಿದೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಇದೇನಿದೆ. ಸೊ ಗ್ರೇಟರ್ ದನ್ ಇಟ್ಕೊಳ್ಳಿ, ಗ್ರೇಟರ್ ದನ್ x ಪ್ಲಸ್ ವೈ ನ ತಿನ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ x ಪ್ಲಸ್ ವೈ ನ ಏನ್ ಮಾಡಬೇಕು, ಸೊ ದಟ್ ಈಸ್ ಟು ಅವೇ ಫ್ರಮ್ ದಿ ಒರಿಜಿನ್ ಹೋಗ್ಬೇಕು. ಹೌದಾ? ಸೊ ದಟ್ ಈಸ್ ಇದೇನ್ ಮಾಡ್ಬೇಕು, ಅವೇ ಫ್ರಮ್ ದಿ ಒರಿಜಿನ್ ಅಂದ್ರೆ ಅವೇ ಫ್ರಮ್ ದಿ ಅಂದ್ರೆ ಈ ಕಡೆ ಹೋಗ್ಬೇಕು. ಇದರ ಸೊಲ್ಯೂಷನ್ ರೀಸನ್ ಈ ಕಡೆ ಬರುತ್ತೆ ಅಂತ ಅರ್ಥ. ಇದಾಯ್ತು. ಸೊ ವಾಟ್ ಈಸ್ ಈಕ್ವೇಶನ್ ಆಫ್ ದಿಸ್ ಲೈನ್, ದಟ್ ಈಸ್ x ಪ್ಲಸ್ ವೈ ಗ್ರೇಟರ್ ದನ್ ಇಕ್ವಲ್ ಟು 10. ಇಷ್ಟ ಆಯ್ತು. ನೆಕ್ಸ್ಟ್ ಆಯ್ತು, ಇದು ಲಾಸ್ಟ್ ಲೈನ್ ನೋಡಿ, ಲಾಸ್ಟ್ ಲೈನ್ ಇದು ಲೊಕೇಟ್ ಮಾಡೋಣ. ದಟ್ ಈಸ್ ನಮ್ಗೆ ಏನಿದೆ, 0,0 ಅಂದ್ರೆ ಸಮ್ವೇರ್ ಇನ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ 20,20 ಅಂದ್ರೆ ಎಲ್ಲಿ ಬರುತ್ತೆ, 20,20 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ 30,30 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ಓಕೆ, 3 ಪಾಯಿಂಟ್ಸ್ ಜಾಯಿನ್ ಮಾಡೋಣ ನೋಡಿ. 3 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಓಕೆ. ಸೊ 3 ಪಾಯಿಂಟ್ಸ್ ಜಾಯಿನ್ ಮಾಡಿದಾಗ ಕೋಆರ್ಡಿನೇಟ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರ್ತದೆ ನೋಡಿ. ಸೊ ಇಲ್ಲಿ ಲಿಸ್ಟ್ ಬಂತ. ವಾಟ್ ಈಸ್ ಈಕ್ವೇಶನ್ ಆಫ್ ದಿಸ್ ಲೈನ್, ಈಕ್ವೇಶನ್ ಆಫ್ ದಿಸ್ ಲೈನ್ ದಟ್ ಈಸ್ x ಈಸ್ ಲೆಸರ್ ದನ್ ಈಕ್ವಲ್ ಟು y. ಇದು ಇಲ್ಲಿ ನೋಡಿ, ಇದು ಈ ಕಡೆ ಶೇಡ್ ಮಾಡಬೇಕು, ಇದು ಈ ಕಡೆ, ಇದು ಈ ಕಡೆ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಕ್ಕೆ ಗೊತ್ತಿಲ್ಲ. ಇದು ಈ ಕಡೆ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಕ್ಕೆ ಗೊತ್ತಿಲ್ಲ ಅಂತ ಅಂದ್ರೆ, ಸೊ ನಾವ್ ಏನ್ ಮಾಡಂದ್ರೆ ಇಲ್ಲಿ ಯಾವ್ದಾದ್ರು ಕೋಆರ್ಡಿನೇಟ್ ಪಾಯಿಂಟ್ ತಗೊಂಡು, ಯಾವ್ದು ಇಲ್ಲಿ 60,
0,60. So 0,60 ಇದರ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ x is lesser than or equal to y. ಓಕೆ 0,60 ಎಟ್ಟು 0,60ಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಲ್ಲ ಚೆಕ್ ಮಾಡೋಣ. ಸೊ 0, ಅಂದ್ರೆ ಇದು x ವ್ಯಾಲ್ಯೂ ದಟ್ ಈಸ್ 0. ಓಕೆ y ವ್ಯಾಲ್ಯೂ ಎಷ್ಟಿದೆ 60 ಇದೆ. ಓಕೆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಹೌದು, ಕಂಡೀಷನ್ ಸ್ಯಾಟಿಸ್ಫೈ ಅಂದ್ರೆ ಈ ಪೋರ್ಷನ್ ಅಲ್ಲಿ ಸೊಲ್ಯೂಷನ್ ಡಿಸೈನ್ ಇದೆ ಅಂತ ಅಂದ್ರೆ ಅದಕ್ಕೋಸ್ಕರ ಏನ್ ಮಾಡಬೇಕು ನಾವು ಇದು ಈ ಕಡೆ ಶೇಡ್ ಮಾಡಬೇಕು. ಓಕೆ ಸೊ ಶೇಡ್ ಈ ಕಡೆ ಶೇಡ್ ಮಾಡಬೇಕು. ಓಕೆ ಸೊ ಏನದು ಲೆಫ್ಟ್ ಸೈಡ್ ಆಫ್ ದಿ ಶೇಡ್ ಲೆಫ್ಟ್ ಸೈಡ್ಗೆ ನಾವು ಏನ್ ಮಾಡಬೇಕು ಶೇಡ್ ಮಾಡಬೇಕು. ಓಕೆ ಇದು ಬರ್ದಿಲ್ಲಲ್ಲ ಯಾವ ಕಡೆ ಶೇಡ್ ಅವೇ ಫ್ರಮ್ ದಿ ಒರಿಜಿನ್, ಇದು ಶೇಡ್ ಅವೇ ಫ್ರಮ್ ಒರಿಜಿನ್. ಓಕೆ ಇದು ಇಷ್ಟ ಆಯ್ತಾ. ನೆಕ್ಸ್ಟ್ ಇದೇನ್ ಮಾಡೋದು, ಇಲ್ಲಿ ನೋಡಿ ಇವು 4 ಇದು ಈ ಕಡೆ ಶೇಡ್ ಮಾಡಿ, ಇದು ಈ ಕಡೆ ಶೇಡ್ ಮಾಡಿ, ಇದು ಈ ಕಡೆ ಶೇಡ್ ಮಾಡಿದ್ರೆ ಇದು ಫೀಸಿಬಲ್ ಸೊಲ್ಯೂಷನ್ ರೀಸನ್ ಎಲ್ಲಿ ಬರುತ್ತೆ ನೋಡಿ. ಓಕೆ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಎಲ್ಲಿ ಬರುತ್ತೆ ಅಂದ್ರೆ ಈ ಕಡೆ ಎಲ್ಲಿ ಬರುತ್ತೆ ನೋಡಿ, ಈ ಪೋರ್ಷನ್ ಅಲ್ಲಿ. ಹೌದಾ, ಈ ಪೋರ್ಷನ್ ಅಲ್ಲಿ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಬರುತ್ತೆ. ವೈ ಬಿಕಾಸ್ ಇಲ್ಲಿ ನೋಡಿ ಇದು ಈ ಕಡೆ ಶೇಡ್ ಮಾಡಿದ್ರೆ ಇದು ಕಡೆ ಬರಲ್ಲ, ಇದು ಬರಲ್ಲ. ಓಕೆ ಇದು ಕಂಪ್ಲೀಟ್ ಆಗಿ ಇದು ಕಡೆ ಹೋಗ್ಬಿಡುತ್ತೆ ಅಂದ್ರೆ ಇದು ಬರಲ್ಲ ಅಂತ ಅರ್ಥ. ಓಕೆ ಉಳ್ಕಿದ್ದು ಇದು ಈ ಕಡೆ ಶೇಡ್ ಮಾಡೋಕು, ಓಕೆ ಇದು ಬರಲ್ಲ ಅಂತದ್ದು. ಓಕೆ ಇದು ಈ ಕಡೆ ಶೇಡ್ ಮಾಡೋಕಂದ್ರೆ ಇದಷ್ಟೇ ಬರುತ್ತೆ ನಮ್ಗೆ, ಇದು ಬರುತ್ತೆ ನೋಡಿ, ಇಷ್ಟೇ ನಮ್ಗೆ ಫೀಸಿಬಲ್ ಸೊಲ್ಯೂಷನ್. ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು, ದಿಸ್ ಇಸ್ ಎ ಆಫ್ ನಮ್ಗೆ ಏನ್ ಬರುತ್ತೆ 0,20. ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ ಏನು, ಓಕೆ ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ ಇಲ್ಲಿ ನೋಡಿ, ಇದು ಸ್ವಲ್ಪ ಸ್ಕೇಲಿಗೆ ಸರಿಯಾಗಿಲ್ಲ. ಓಕೆ ನಮ್ಗೆ ಇದು 15,15 ಏನೋ ಬರಬೇಕು. ಓಕೆ ಸೊ ದಿಸ್ ಇಸ್ 15,15. ಓಕೆ ಬೇಕಾದ್ರೆ ನೋಡಿ ಇಲ್ಲಿ 15 ಇದೆ, ಇಲ್ಲಿ x 15 ಇದೆ, y ನು 15 ಇದೆ, 15,15. ಇದೇನು ದಿಸ್ ಇಸ್ 5,5. ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಸೊ ದಿಸ್ ಇಸ್ 5,5. ಇಲ್ಲಿ ನೋಡಿ ನೀವು ಇದು ಡಿ ಪಾಯಿಂಟ್ ಇದು ಬಿ ಪಾಯಿಂಟ್ ತಗೋಬೇಕಿತ್ತು. ದಿಸ್ ಇಸ್ ಬಿ ಪಾಯಿಂಟ್, ಇದು ಸಿ ಪಾಯಿಂಟ್, ಇದು ಡಿ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ದಟ್ ಈಸ್ 0,10. ಓಕೆ ಇಷ್ಟು. ಓಕೆ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್, ಇದು ಡಿ ಪಾಯಿಂಟ್. ಓಕೆ ಇದನ್ನ ನಾನು ಇಲ್ಲಿ ಬರೀತೀನಿ ನೋಡಿ, ದಟ್ ಈಸ್ ABCD. ಓಕೆ ABCD ಈಸ್ ಎ feasible solution reason. Feasible solution reason having corner points ಯಾವ್ಯಾವು that is a of 0,20. next that is b of 15,15. next c of 5,5. next ಅದೇ ಡಿ ಆಫ್ ಏನ್ ಬರುತ್ತೆ 0,10. ಇಷ್ಟು ಬಂದಿದೆ ನೋಡಿ. ಸೊ ಇವು ಕಾರ್ನರ್ ಪಾಯಿಂಟ್ಸ್ ನ ಈ ಝೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಬರುತ್ತೆ. ಓಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ನಾವು ಯು ಜಸ್ಟ್ ಸಿ ಹಿಯರ್, ಒಂದು ಬಾಕ್ಸ್ ತಗೊಳ್ತೀನಿ. ಓಕೆ ಸೊ ನಾವು ಯು ಜಸ್ಟ್ ಸಿ ಹಿಯರ್ ನಮಗೆ ದಟ್ ಈಸ್ ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವ ಬರ್ಕೊಳ್ಳೋಣ. ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಆರ್ ಓಕೆ ಇಲ್ಲಿ ಏನಿದೆ z that is equal to 3x plus 9y, that is z that is equal to 3x plus 9y. okay now you just see here ನಮಗೆ a of ನಮಗೆ ಫಸ್ಟ್ ಕಾರ್ನರ್ ಪಾಯಿಂಟ್ a of 0,20. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ b of 15,15. ನೆಕ್ಸ್ಟ್ c of 5,5. ನೆಕ್ಸ್ಟ್ d of 0,10. ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. z that is equal to 3 times of x ಪ್ಲಸ್ ಅಲ್ಲಿ ಏನಿದೆ ನಮಗೆ 0 ಇದೆ, 0 ಬರ್ಕೊಳ್ಳಿ. ಪ್ಲಸ್ 9 ಟೈಮ್ಸ್ ಆಫ್ y ಪ್ಲಸ್ ಅಲ್ಲಿ ಏನಿದೆ ನಮಗೆ 20 ಇದೆ, 20 ಬರ್ಕೊಳ್ಳಿ. ನೆಕ್ಸ್ಟ್ 9 into 20 ಮಾಡಿದ್ರೆ ಎಷ್ಟಾಗುತ್ತೆ 180 ಬರುತ್ತೆ. 180 ಪ್ಲಸ್ 0 ಮಾಡಿದ್ರೆ ನಮಗೆ 180ನೇ ಬರುತ್ತೆ. ಓಕೆ ನೆಕ್ಸ್ಟ್ ಅದೇ ತರ z that is equal to ನಮಗೆ 3 times of 15. ಓಕೆ ಪ್ಲಸ್ 9 times of 15. ಹೌದಾ ನಮಗೆ 9 ಎಷ್ಟಾಗುತ್ತೆ 135 ಆಗುತ್ತೆ. ಹೌದಾ 135 15 3 45 ಆಗುತ್ತೆ. ಸೊ 135 ಪ್ಲಸ್ 45 ಅಂದ್ರೆ 180 ಆಗುತ್ತೆ. ಇದು 180 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಅದೇ z that is equal to 3 times of 5. ಓಕೆ
ಪ್ಲಸ್ 9 ಟೈಮ್ಸ್ ಆಫ್ 5. ಓಕೆ, ದಟ್ ಈಸ್ ಈಕ್ವಲ್ ಟು 9 5 45 ಆಗುತ್ತೆ, 3 5 15 ಆಗುತ್ತೆ. 45 ಪ್ಲಸ್ 50 ಅಂದರೆ 60 ಬರುತ್ತೆ, 60 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನಮಗೆ z ದಟ್ ಈಸ್ ಈಕ್ವಲ್ ಟು ದಟ್ ಈಸ್ 3 ಟೈಮ್ಸ್ ಆಫ್ 0 ಪ್ಲಸ್ 9 ಟೈಮ್ಸ್ ಆಫ್ 10. ಓಕೆ, 3 ಟೈಮ್ಸ್ ಆಫ್ 0 ಅಂದರೆ 0 ಬರುತ್ತೆ, 9 ಟೈಮ್ಸ್ ಆಫ್ 10 ಅಂದರೆ 90 ಬರುತ್ತೆ, 90 ಬರುತ್ತೆ. ಸೊ ಯಾವುದು ಮ್ಯಾಕ್ಸಿಮಮ್, ಯಾವ್ದು ಮಿನಿಮಮ್? ದಟ್ ಈಸ್ ಇವೆರಡು ಮ್ಯಾಕ್ಸಿಮಮ್. ಹೌದಾ? ಇದು ಯಾವುದು? ಇದು ಮಿನಿಮಮ್. ಓಕೆ, ಈಗ ನೋಡಿ ಅದನ್ನೇ ಬರೆಯೋದು, ಯಾವ್ದು ಮ್ಯಾಕ್ಸಿಮಮ್ ಇದು ಯಾವ್ದು ಮಿನಿಮಮ್ ಅಂತ ಬರೆಯೋಕ್ಕೆ. ಸೊ ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೀಬೇಕೇನು? maximum value of z is the maximum. Okay, the maximum value of z is ಎಷ್ಟು 180. 8 ಯಾವ ಪಾಯಿಂಟಿಗೆ? 8 it is a of 0, 20. okay, and b of 15, 15. ಓಕೆ, ಇಷ್ಟಿದೆ ನೋಡಿ. ಸೊ ದಟ್ ಈಸ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಕಂಡುಹಿಡಬೇಕು? ದ ಮಿನಿಮಮ್ ವ್ಯಾಲ್ಯೂ. ದಿ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ದಿ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ಎಷ್ಟು? ನಮಗೆ ಎಷ್ಟು? 60 ಇದೆ. 60 ಯಾವ ಪಾಯಿಂಟಿಗೆ? 8 ಸಬ್ ಸಿ ಆಫ್ 5, 5. ಓಕೆ, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ 6 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಓಕೆ, ಈ ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಇದೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗಿತು. ನೀವು ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೇ ಮಾಡ್ತೀರಾ. ಓಕೆ, ಸೊ ದಿಸ್ ಕ್ವಶನ್ ಸಾಲ್ವ್ ಮಾಡೋಣ. ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕು. ಝೆಡ್ ದಟ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರೆ? ಕನ್ಸ್ಟೆಂಟ್ಸ್ ಕೊಟ್ಟಿದ್ರೆ. ಓಕೆ, ಸೊ ನಾವು ಫಸ್ಟ್ ಬರ್ಕೊಳ್ತೀವಿ ನೋಡಿ. ಫಸ್ಟ್ ಏನೇನು ಕೊಟ್ಟಿದೆ ಅದನ್ನ ಬರ್ಕೊಳ್ಳೋಣ ಫಸ್ಟ್. ಓಕೆ, ಏನೇನು ಕೊಟ್ಟಿದ್ರೆ? ದಟ್ ಈಸ್ ಝೆಡ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ? ದಟ್ ಈಸ್ 5x ಪ್ಲಸ್ 10y ಕೊಟ್ಟಿದ್ರೆ. ಹೌದಾ? ಅದನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಕನ್ಸ್ಟೆಂಟ್ಸ್ ಏನು ಕೊಟ್ಟಿದ್ರೆ? ದಟ್ ಈಸ್ x ಪ್ಲಸ್ 2y ದಟ್ ಈಸ್ ಲೆಸರ್ ದಾನ್ ಆರ್ ಈಕ್ವಲ್ ಟು 120. ನೆಕ್ಸ್ಟ್ ಅದೇ ಥರ x ಪ್ಲಸ್ y ದಟ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 60. ನೆಕ್ಸ್ಟ್ ಅದೇ ಥರ x ಮೈನಸ್ 2y ದಟ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0. ಹೌದಾ? ಆ್ಯಂಡ್ ಏನು x ವ್ಯಾಲ್ಯೂ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ y ವ್ಯಾಲ್ಯೂ ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 0. ಇಷ್ಟಿದೆ. ಓಕೆ, ಇಷ್ಟಿದ್ದಾಗ ಸೊ ನಾವೇನು ಮಾಡ್ಬೇಕಂದ್ರೆ, ಓಕೆ, ಸೊ ನಾವು ಇದದ್ದು ಫಸ್ಟ್ ಈ ಕನ್ಸ್ಟೆಂಟ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡ್ಕೊಂಡು ನೆಕ್ಸ್ಟ್ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಣ. ಸಾರಿ, ಲೈನ್ ಗ್ರಾಫಿಕಲ್ಲಿ ಹಾಕೊಳ್ಳೋಣ. ಓಕೆ, ಫಸ್ಟ್ ಇದು ನೋಡಿ, x ಪ್ಲಸ್ 2y ಅದು ಹಾಕ್ಕೊಳ್ತೀನಿ ನೋಡಿ. x ಪ್ಲಸ್ 2y ದಟ್ ಈಸ್ x ಪ್ಲಸ್ 2y ದಟ್ ಈಸ್ ಲೆಸರ್ ದಾನ್ ಆರ್ ಈಕ್ವಲ್ ಟು 20. ಸಾರಿ, 120. ಓಕೆ, ಸರ್ ಫಸ್ಟ್ ಏನು ಮಾಡೋಣ? x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ. x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ ಏನು ಬರುತ್ತೆ? ದಟ್ ಈಸ್ x ವ್ಯಾಲ್ಯೂ 0 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ y ದಟ್ ಈಸ್ ಈಕ್ವಲ್ ಟು 120. 2 1 ಜಾ 260. ಓಕೆ, ನಮ್ಗೆ ಎಷ್ಟು ಬರುತ್ತೆ? y ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 60 ಬರುತ್ತೆ. 60 ಬರುತ್ತೆ. x ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ 60 ಬರುತ್ತೆ. y ವ್ಯಾಲ್ಯೂ 0 ಹಾಕಿ. y ವ್ಯಾಲ್ಯೂ 0 ಹಾಕಿದ್ರೆ ಏನಾಗುತ್ತೆ? x ಪ್ಲಸ್ 2 ಟೈಮ್ಸ್ ಆಫ್ 0. ಓಕೆ, ದಟ್ ಈಸ್ ಈಕ್ವಲ್ ಟು 120. ಓಕೆ, ಅಂದರೆ x ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 120 ಬರುತ್ತೆ. ದಟ್ ಈಸ್ 120 ಬರುತ್ತೆ. ಅಂದ್ರೆ ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೇನು ಬಂದ್ರೆ ನಮಗೆ? ದಟ್ ಈಸ್ 0, 60 ಒಂದು, ನೆಕ್ಸ್ಟ್ 120, 0 ಒಂದು, 120, 0 ಇಷ್ಟು ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತಾ? ನೆಕ್ಸ್ಟ್ ಸೊ ಕನ್ಸ್ಟೆಂಟ್ದು ಈಕ್ವೇಷನ್ ಲೈಕ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡೋಣ. ದಟ್ ಈಸ್ ನೆಕ್ಸ್ಟ್ ಕನ್ಸ್ಟೆಂಟ್ ಬೇರೆ ಕಲರ್ ತೊಗೊಳಂತೇಳ್ರಿ. ಓಕೆ, ಏನು ಕೊಟ್ಟಿದ್ದಾರೆ? ದಟ್ ಈಸ್ x ಪ್ಲಸ್ ವೈ. ಓಕೆ, x ಪ್ಲಸ್ ವೈ ಗ್ರೇಟರ್ ದನ್ ಈಕ್ವಲ್ ಟು 60 ಅಂತ ಕೊಟ್ಟಿದೆ. ಓಕೆ, ಇಲ್ಲಿ ನೋಡಿ, ಈ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾವು. ಓಕೆ, ಸೊ ಇಲ್ಲಿ x, ಇಲ್ಲಿ y. x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ. x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ y ವ್ಯಾಲ್ಯೂ ಏನು ಬರುತ್ತೆ? ನಿಮಗೆ 60 ಬರುತ್ತೆ. y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ. x ವ್ಯಾಲ್ಯೂ ಏನು ಬರುತ್ತೆ? ಅದನ್ನು 60 ಬರುತ್ತೆ. ಹೌದಾ? ಇಷ್ಟು ಬಂತು. ಅಂದರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು? ದಟ್ ಈಸ್ 0, 60, 0. 60, 0 ಇಷ್ಟ ಆಯ್ತು. ನೆಕ್ಸ್ಟ್ ಅನ್ನೋದೇನು ಏನಿದೆ ನಮಗೆ? x ಮೈನಸ್ 2y. x ಮೈನಸ್ ಇದು ಬೇರೆ ಪೆನ್ ತೊಗೊಳಂತ. ದಟ್ ಈಸ್ x ಮೈನಸ್ 2y. x ಮೈನಸ್ 2y that is less greater than or equal to 0. x minus 2y that is ಏನು? greater than or equal to 0. ಈಗ ನಾನು x ವ್ಯಾಲ್ಯೂ ಏನೇನು ಬರುತ್ತೆ? ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡೋಣ. ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಿದ್ರೆ ಏನೇನು ತಗೊಳ್ಳೋಣ? ಓಕೆ, x ವ್ಯಾಲ್ಯೂ 0 ತಗೊಳ್ಳಿ. x ವ್ಯಾಲ್ಯೂ 0 ತಗೊಂಡ್ರೆ ಏನು ಬರುತ್ತೆ? y ವ್ಯಾಲ್ಯೂನು 0 ಬರುತ್ತೆ. x ವ್ಯಾಲ್ಯೂ 0 ತಗೊಂಡ್ರೆ y ವ್ಯಾಲ್ಯೂ ಏನು ಬರುತ್ತೆ?
0 ಬರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ 1 ತಗೊಳ್ಳಿ. ಇಲ್ಲಿ ನೋಡಿ ಯಾವ್ದಾರ ನಾವು ಇಕ್ವೇಶನ್ ಲೀನಿಯರ್ ಇಕ್ವೇಶನ್ ಇರಲಿ, ಅದು ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ನಮಗೆ ಇದೇನು ಬರುತ್ತೆ, ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ನಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ತಗೋಬೋಣ. ವೈ ಬಿಕಾಸ್ ಇಲ್ಲಿ ಕಾನ್ಸ್ಟೆಂಟ್ ಇತ್ತಾ, ಅದಕ್ಕೆ ಎಕ್ಸ್ ವ್ಯಾಲ್ಯೂ 0 ತಗೊಂಡು ಒಂದ್ಸಲ ವೈ ಬಿಡು. ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ನಮಗೆ ಯಾವ ಡಿಫ್ರೆಂಟ್ ವ್ಯಾಲ್ಯೂಸ್ ತಗೊಳ್ಳೋಣ. ಫಸ್ಟ್ ಏನ್ ಮಾಡೋಣ, ದಟ್ ಈಸ್ ನಮಗೆ 0 ತಗೊಂಡಿವ, ಇದಕ್ಕೆ ನಿಯರ್ ನೋಡಿ, ಇದಕ್ಕೆ ನಿಯರ್ 60 ಐತಾ, ಇಲ್ಲಿ 60 ತಗೊಳ್ಳಿ. ಎಕ್ಸ್ ವ್ಯಾಲ್ಯೂ 60 ತಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ. ದಟ್ ಈಸ್ ಎಕ್ಸ್ ವ್ಯಾಲ್ಯೂ 60, ದಟ್ ಈಸ್ ಈಕ್ವಲ್ ಟು -2y, ದಟ್ ಈಸ್ ಈಕ್ವಲ್ ಟು 0. ಓಕೆ, ಈ 2y ನ ಆ ಕಡೆ ತಗೊಳ್ಳಿ, ಏನು ಬರುತ್ತೆ ನಮಗೆ 60, ದಟ್ ಈಸ್ ಈಕ್ವಲ್ ಟು 2y. 2 1 ಜಾ 2 30 ಹೌದಾ, ಅಂದ್ರೆ ವೈ ವ್ಯಾಲ್ಯೂ ಎಷ್ಟು ಬಂತು, 30 ಬಂತು. ಹೌದಾ, ಎಕ್ಸ್ ವ್ಯಾಲ್ಯೂ 60 ತಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬಂತು, 30 ಬಂತು. ಇಷ್ಟು ಸಾಕು, ಬೇಕಾದ್ರೆ ಇನ್ನೊಂದು ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ 100 ತಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, 50 ಬರುತ್ತೆ. ಎಕ್ಸ್ ವ್ಯಾಲ್ಯೂ 100 ತಗೊಂಡ್ರೆ ಏನು ಬರುತ್ತೆ, ವೈ ವ್ಯಾಲ್ಯೂ 50 ಬರುತ್ತೆ. ಓಕೆ, ಸೊ ಇಷ್ಟು ಅಂತ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಓಕೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವ್ಯಾವ ನೋಡಿ ಬರ್ಕೊಳ್ಳಿ. ಫಸ್ಟ್ 0, 0, ನೆಕ್ಸ್ಟ್ 60, 0, 60, 30, ನೆಕ್ಸ್ಟ್ 100, 50. ಓಕೆ, ಸೊ ಈಗ ನೋಡಿ, ಸೊ ಈಗ ಸ್ಕೇಲ್ ಪ್ರಕಾರ ಬರ್ಕೊಳ್ಳಿ. ಸ್ಕೇಲ್ ಏನು ನಮಗೆ, ದಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ನಮಗೆ 120 ಇದೆ, ಹೌದಾ. ಸೊ 120 ಇದೆ ಅಂತ ಬಂದ್ರೆ ಇಲ್ಲಿ 100 ಇದೆ, 120 ಇದೆ. ಅದಕ್ಕೋಸ್ಕರ ಏನು ಮಾಡಿ, ಸ್ಕೇಲ್ ದಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ 10 ಯೂನಿಟ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ಸಾರಿ 20 ಯೂನಿಟ್ಸ್ ತಗೊಳ್ಳೋಣ. 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ ಟು 20 ಯೂನಿಟ್ಸ್. ಓಕೆ, 20 ಯೂನಿಟ್ಸ್. ಅವಾಗ ಏನು ಮಾಡ್ತೀವಿ, ಇದು 20 ಆಗುತ್ತೆ, ಇದು 40 ಆಗುತ್ತೆ, ಇದು 60 ಆಗುತ್ತೆ, ಇದು 80 ಆಗುತ್ತೆ, ಇದು 100, ಇದು 120, ಇದು 140. ನೆಕ್ಸ್ಟ್ ಅದೇ ಥರ ಇದೇನಾಗುತ್ತೆ ನಮಗೆ, ಇದು 20 ಆಗುತ್ತೆ, ನೆಕ್ಸ್ಟ್ ಇದು 40, ನೆಕ್ಸ್ಟ್ ಇದು 60 ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 80 ಆಗುತ್ತೆ, ಹಿಯರ್ ಇಟ್ ಈಸ್ 100, ಹಿಯರ್ ಇಟ್ ಈಸ್ 120. ಓಕೆ, ಸೊ ಇದು ಒಂದೊಂದೇ ಕೋಆರ್ಡಿನೇಟ್ ಪಾಯಿಂಟ್ಸ್ ಲೊಕೇಟ್ ಮಾಡೋಣ ನೋಡಿ. ಸೊ ದಿಸ್ 0, 60, 120, 0. ಸೊ 0, 60 ಎಲ್ಲಿ ಬರುತ್ತೆ ನಮಗೆ, 0, 60 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ಸೊ ದಿಸ್ ಇಸ್ 0, 60. ನೆಕ್ಸ್ಟ್ 120, 0 ಎಲ್ಲಿ ಬರುತ್ತೆ, 120, 0 ಅಂದ್ರೆ ಸಂವೇರ್ ಇಲ್ಲಿ ಬರುತ್ತೆ. ಇದು ಇವೆರಡು ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೊಳ್ಳಿ. ಇವೆರಡು ಪಾಯಿಂಟ್ಸ್ ಯಾವ ತರ ಜಾಯಿನ್ ಮಾಡೋಣ, ಒಂದು ಲೈನ್ ತಗೊಳ್ಳಂತಳ್ರಿ. Okay, so what is the equation of this line? Either equation ಏನು, that is x plus 2y, x plus 2y lesser than or equal to 120. ಓಕೆ, ಇಲ್ಲಿ ನೋಡಿ, ಇದು ಲೆಸ್ಸರ್ ದನ್ ಆಗ್ತಾ ಇದೆ. ಲೆಸ್ಸರ್ ದನ್ ಅಂತ ಬಂದ್ರೆ ನಾನು ಅವಾಗಲೇ ಹೇಳಿದೀನಿ, ಶೇಡ್ ಟುವರ್ಡ್ಸ್ ದಿ ಒರಿಜಿನ್. ಸೊ ದಿಸ್ ಇಸ್ ಶೇಡ್ ಟುವರ್ಡ್ಸ್, ಇಲ್ಲಿ ಬರ್ಕೊಳ್ಳಿ, ಶೇಡ್ ಟುವರ್ಡ್ಸ್ ಒರಿಜಿನ್, ಶೇಡ್ ಟುವರ್ಡ್ಸ್ ಒರಿಜಿನ್. ಒರಿಜಿನ್ ಹತ್ರ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಿ, ಈ ಕಡೆ ಶೇಡ್ ಮಾಡಬೇಕು. ನೆಕ್ಸ್ಟ್ ಇಷ್ಟ ಆಯ್ತಾ, ನೆಕ್ಸ್ಟ್ ಇದು. ಓಕೆ, ಸೊ ನಾವು ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೇನು ನೋಡಿ. ಸೊ ದಟ್ ಈಸ್ 0, 60, 0, 60 ಇಲ್ಲಿ ಬರುತ್ತೆ, ಅದು ಇಲ್ಲೇ ಬರುತ್ತೆ. ಓಕೆ, 0, 60 ಏನು ಬರುತ್ತೆ, ಇಲ್ಲೇ ಬರುತ್ತೆ. ಸೊ 60, 0, 60 ಆಯ್ತಾ, 60, 0, 60, 0 ಅಂತ ಇದು ಇಲ್ಲಿ ಬರುತ್ತೆ ನೋಡಿ. ಈ ಎರಡು ಪಾಯಿಂಟ್ಸ್ ಏನು ಮಾಡೋಣ, ಜಾಯಿನ್ ಮಾಡೋಣ ನೋಡಿ. ಈ ಎರಡು ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಏನು ಬರುತ್ತೆ ನಮಗೆ, okay, so what is the equation of this line? This line in the equation ಏನು ಬರುತ್ತೆ ನಮಗೆ, that is x plus y greater than or equal to 60. ಹೌದಾ, ಇಲ್ಲಿ ನೋಡಿ, ಇದು ಶೇಡ್ ಟುವರ್ಡ್ಸ್ ದಿ ಒರಿಜಿನ್ ತಗೋಬೇಕಾ, ಶೇಡ್ ಅವೇ ಫ್ರಮ್ ದಿ ಒರಿಜಿನ್. ಇಲ್ಲಿ ನೋಡಿ, ಇಲ್ಲಿ ಓಪನ್ ಬ್ರಾಕೆಟ್ ಇದೆ. ಓಪನ್ ಬ್ರಾಕೆಟ್ ಅಂದ್ರೆ ಇಲ್ಲಿ ತಿನ್ಕೊಂಡ್ಬಿಡ್ತಾರೆ x plus y ನ. ಅದಕ್ಕೋಸ್ಕರ ಏನು ಮಾಡಿ, ಅದು ಓಡಿ ಹೋಗ್ಬೇಕು. ಓಡಿ ಈ ಕಡೆ ಇರಬೇಕು, ಒರಿಜಿನ್ ಕಿಂತ ಆ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಶೇಡ್ ಅವೇ ಫ್ರಮ್ ದಿ ಒರಿಜಿನ್ ಅಂದ್ರೆ ಈ ಕಡೆ. ಓಕೆ, ಶೇಡ್ ಅವೇ ಫ್ರಮ್ ದಿ ಒರಿಜಿನ್, ಶೇಡ್ away from origin, shade away from origin. ಇಷ್ಟ ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ನೀವು ಯು ಕೋಆರ್ಡಿನೇಟ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಯಾವುದು ಗ್ರೀನ್ ತಗೊಂಡು ಗ್ರೀನ್ ತಗೊಳ್ಳೋಣ. 0, 0 ಎಲ್ಲಿ ಬರುತ್ತೆ, 0, 0 ಎಲ್ಲಿ ಬರುತ್ತೆ ನೋಡಿ, 0, 0. ನೆಕ್ಸ್ಟ್ 60, 30, 60, 30 ಇಲ್ಲಿ 60 ಐತಾ, 30 ಎಲ್ಲಿ ಬರುತ್ತೆ, 30 somewhere around ಇಲ್ಲಿ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ 60, 30. ನೆಕ್ಸ್ಟ್ 100, 50, 100, 50 ಇಲ್ಲಿ 100 ಇಲ್ಲಿ ಬರುತ್ತೆ, 100 ಇಲ್ಲಿ ಬರುತ್ತೆ, 50 ಇಲ್ಲಿ ಬರುತ್ತೆ, 100 ಇಲ್ಲಿ, 50 somewhere around ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ ನೋಡಿ. ಈ ಮೂರು ಪಾಯಿಂಟ್ಸ್ ಜಾಯಿನ್ ಮಾಡಿ, ನಮ್ಗೆ ಏನ್ ಬರುತ್ತೆ, ಈ ಮೂರು ಪಾಯಿಂಟ್ಸ್ ಜಾಯಿನ್ ಮಾಡಿ.
ಓಕೆ ಇಷ್ಟು ಬಂತು ನೋಡಿ. ಓಕೆ ಇವು 3 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಓಕೆ ಇದು ಯಾಕಡೆ ಶೇಡ್ ಮಾಡಬೇಕು, ಇದು ಈ ಕಡೆ ಶೇಡ್ ಮಾಡಬೇಕು, ಈ ಕಡೆ ಶೇಡ್ ಮಾಡಬೇಕು. ಯಾವ್ದಾರ ಒಂದು ಪಾಯಿಂಟ್ ತೊಗೊಳ್ಳಿ, ಯಾವ್ದು ಪಾಯಿಂಟ್ ತೊಗೊಳ್ಳಿ, ಇದನ್ನ ತೊಗೊಳ್ಳೋಣ. ಎಟ್ಟು ಯಾವ ಪಾಯಿಂಟು, 100, 0, 100 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ ಅವಾಗ ಏನು ಬರುತ್ತೆ, ದಟ್ ಈಸ್ ನಮಗೆ ಎಕ್ಸ್ ವ್ಯಾಲ್ಯೂ 0 ಹೌದಾ, -2 times of 100. ಓಕೆ ದಟ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಓಕೆ ನಮಗೆ ಇಲ್ಲಿ ನೋಡಿದ್ರೆ -200 ಆಗುತ್ತೆ. -200 ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0. -200 ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಆಗಲ್ಲ, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಓಕೆ ಸೊ ದಟ್ ಈಸ್ ವೈ ನಮಗೆ ಈ ಕಡೆ ಅಂತ ಕಂಡೀಷನ್ ಆಗಿ ಇದು ತೊಗೊಂಡು ಪಾಯಿಂಟ್ ಹೌದಾ, ಈ ಕಡೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೋಸ್ಕರ ಯು ಹ್ಯಾವ್ ಟು ಶೇಡ್ ದಿಸ್ ಏರಿಯಾ, ದಿಸ್ ರೀಜನ್. ಓಕೆ ಇದನ್ನ ಈ ಕಡೆ ಶೇಡ್ ಮಾಡೋಕೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಶೇಡ್ ರೈಟ್ ಸೈಡ್. ಓಕೆ ಶೇಡ್ ರೈಟ್ ಸೈಡ್ ಆಫ್ ದಿ ಲೈನ್, ಅದಕ್ಕೆ ಶೇಡ್ ರೈಟ್ ಸೈಡ್. ಶೇಡ್ ಇದು ಲೆಫ್ಟ್ ಸೈಡ್ ಆದ್ರೆ ಇದು ರೈಟ್ ಸೈಡ್, ಶೇಡ್ ರೈಟ್ ಸೈಡ್. ಓಕೆ ಇದಾಯ್ತು. ಈಗ ನೋಡಿ ಇದ್ರ ಸೊಲ್ಯೂಷನ್ ರೀಸನ್ ಎಲ್ಲಿ ಬರುತ್ತೆ, ನಮಗೆ ಸೊಲ್ಯೂಷನ್ ರೀಸನ್ ಎಲ್ಲಿ ಬರುತ್ತೆ ಅಂದ್ರೆ ಈ ಪ್ಲೇಸ್ ಅಲ್ಲಿ ಬರುತ್ತೆ ನೋಡಿ. ವೈ ಬಿಕಾಸ್ ಇದು ಈ ಕಡೆ ಬರ್ತಿದೆ. ಓಕೆ ಇದು ಈ ಕಡೆ ಬರುತ್ತೆ, ಇದು ಯಾವುದು ಬರಲ್ಲ. ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ, ನಮಗೆ ಇಷ್ಟು ಸೊಲ್ಯೂಷನ್ ರೀಸನ್ ಬರುತ್ತೆ ನೋಡಿ. ಓಕೆ ಇದು ಸೊ ವಾಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್, ಇದು ಕೋಆರ್ಡಿನೇಟ್ ಪಾಯಿಂಟ್, ಇದು ಎ. ಓಕೆ ದಿಸ್ ಇಸ್ ಬಿ ಪಾಯಿಂಟ್. ಓಕೆ ನೆಕ್ಸ್ಟ್ ಇದು ಸಿ ಪಾಯಿಂಟ್. ಓಕೆ ಇದು ಡಿ ಪಾಯಿಂಟ್. ಓಕೆ ಇದು ಎರಡು. ಸೊ ಇವೆರಡು ಈಸಿಯಾಗಿ ಗೊತ್ತಾಗ್ಬಿಡ್ತವೆ. ಇದು ಕೋಆರ್ಡಿನೇಟ್ ಪಾಯಿಂಟ್ ಏನು, ದಟ್ ಈಸ್ 120, 0. ಓಕೆ ನೆಕ್ಸ್ಟ್ ವಾಟ್ ಈಸ್ ದಿಸ್ ಕೋಆರ್ಡಿನೇಟ್ ಪಾಯಿಂಟ್, ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ನಮಗೆ 60, 0. ವಾಟ್ ಅಬೌಟ್ ಎ ಮತ್ತೆ ಬಿ, ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ಇಲ್ಲಿ 40, 20 ಬರುತ್ತೆ, ಇಲ್ಲಿ 60, 30 ಬರ್ತಿದೆ. ಇದೇನು ಗ್ರಾಫ್ ಅಲ್ಲಿ ಹಾಕಿದಾಗ ಇಲ್ಲಿ ನೋಡಿ ಸ್ವಲ್ಪ ಇದು ಗ್ರಾಫ್ ಹೆಚ್ಚು ಕಮ್ಮಿ ಆಗಿರ್ಬೋದು. ಓಕೆ ವೈ ಬಿಕಾಸ್ ಯೂನಿಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ. ರಿಯಲ್ ಗ್ರಾಫ್ ಅಂತ ಬಂದಾಗ ಈ ತರ ಇರುತ್ತೆ ನೋಡಿ, ರಿಯಲ್ ಗ್ರಾಫ್ ಈ ತರ ಬಂದಿರುತ್ತೆ. ಏನು ನಮಗೆ 40, 20, 60, 30. ಓಕೆ ನಮ್ಗೆ ಅದೇನು ಬಂದಿದ್ದು ನೋಡಿ, 40, 20, 60, 30. 40, 20, 60, 30. 40, 20 ಇದೆ ಹೌದು. 60, 30 ಎಸ್ ಇದೆ ನೋಡಿ. 40, 20, 60, 30 ನಾವು ಮಾಡಿದ್ದು ಕರೆಕ್ಟ್ ಇದೆ. 40, 20, 60, 30. ಯಾಕಂದ್ರೆ ನಾವಲ್ಲಿ ಗ್ರಾಫಲ್ಲಿ ಅಕ್ಯುರೇಟ್ ಆಗಿರುತ್ತೆ, ಅಲ್ಲಿ ಕರೆಕ್ಟ್ ಪಾಯಿಂಟ್ ಬಂದ್ಬಿಟ್ಟಿರುತ್ತೆ ನಿಮಗೆ, ಅಲ್ಲಿ ನೋಡ್ಕೊಂಡು ಬರ್ದು ಬಿಡ್ಬೋದು. ಇಲ್ಲಿ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಅಕ್ಯುರೇಟ್ಸಿ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನಾನು ನೋಡಿ ಮಾಡಿದ್ದೀನಿ. ನೀವು ಗ್ರಾಫಲ್ಲಿ ಹಾಕಿದಾಗ ಕರೆಕ್ಟ್ ಬರುತ್ತೆ ನಿಮಗೆ. ಸೊ ಈಗ ನಾನು ತೋರಿಸಿದ್ನಲ್ಲ ಗ್ರಾಫ್, ಅಲ್ಲಿಂದ ದಟ್ ಈಸ್ 40, 20. ಬೇಕಾದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ. ದಟ್ ಈಸ್ ಇಲ್ಲಿ ನೋಡಿ ಈ ತರ ಬಂದು ಎಕ್ಸಾಕ್ಟ್ಲಿ ಅದೇ ತರ ಬಂತು. ಇಲ್ಲಿ 40, 20 ಬೇಕಾದ್ರೆ ಇಲ್ಲಿ 40, ಇಲ್ಲಿ 20 ಹೌದಾ, ಇಲ್ಲಿ 60, ಇಲ್ಲಿ 30 ಹೌದಾ, 60, 30. ಸೊ ಈ ತರ ನಿಮ್ಗೆ ಎಕ್ಸಾಕ್ಟ್ಲಿ ಬರುತ್ತೆ ಆ ತರ. ನಿಮ್ ಗ್ರಾಫ್ ಅಲ್ಲಿ ಅಕ್ಯುರೇಟ್ ಆಗಿ ಹಾಕಿರುತ್ತೆ, ಅದಕ್ಕೋಸ್ಕರ ಎಕ್ಸಾಕ್ಟ್ಲಿ ಬರುತ್ತೆ. ಈಗ ನಾವೇನ್ ಮಾಡೋದು, ಕಾರ್ನರ್ ಪಾಯಿಂಟ್ಸ್ ಬರ್ತವೆ. ಈಗ ಫೀಸಿಬಲ್ ಸೊಲ್ಯೂಷನ್ ರೀಸನ್ ಅಂತ ಬರ್ಕೊಂಡು ಓಕೆ ಸೊ ನಮಗೆ ABCD is a feasible solution reason. Feasible solution reason. ABC is a feasible solution reason. Okay, having corner points. Okay, so they are having corner points. A of first corner point is A of 40, 20. Next is the B of 60, 30. Next is the C of 120, 0. Next is the D of ನಮಗೆ 60, 0. ಓಕೆ ಇಷ್ಟಿದೆ. ಸೊ ಇದನ್ನ ಏನು ಮಾಡೋಣ, ಈ ಕಾರ್ನರ್ ಪಾಯಿಂಟ್ಸ್ನ Z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ ಸೊ ಒಂದು ಬಾಕ್ಸ್ ಹಾಕೊಳ್ತೀನಿ ಫಸ್ಟ್. that is corner points. Z that is equal to ಏನಿದೆ ನಮಗೆ 5x plus 10y. 5x plus 10y. ಓಕೆ ಇದು ನೋಡಿ ನಮ್ಗೆ ಏನು ಬರ್ತಾ ನಮಗೆ A of ನಮಗಿನ 40, 20. ನೆಕ್ಸ್ಟ್ B of 60, 30. ನೆಕ್ಸ್ಟ್ C of 120, 0. ನೆಕ್ಸ್ಟ್ D of 60, 0. ನೆಕ್ಸ್ಟ್ ದಟ್ ಈಸ್ ನಮಗೆ Z ದಟ್ ಈಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು ಇದು x ವ್ಯಾಲ್ಯೂ, ಇದು x ವ್ಯಾಲ್ಯೂ,
ಓಕೆ, ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ ಅಂತ, ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ ಅಂತ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯಾವಾಗ ಏನಾಗುತ್ತೆ 5 ಟೈಮ್ಸ್ ಆಫ್ 40 ಓಕೆ ಪ್ಲಸ್ 10 ಟೈಮ್ಸ್ ಆಫ್ 20 ದಟ್ ಈಸ್ ಏನು ಬರುತ್ತೆ ನಮಗೆ, ಇದು 200 ಬರುತ್ತೆ. ಇದು ಎಷ್ಟು ಬರುತ್ತೆ 5 4 20, ಇದನ್ನು 200 ಬರುತ್ತೆ. 200 ಪ್ಲಸ್ 200 ಏನು ಬರುತ್ತೆ ನಮಗೆ, ದಟ್ ಈಸ್ 400 ಬರುತ್ತೆ. ಇದು 400 ಬರ್ತದೆ. ಓಕೆ, ಸೊ ದಟ್ ಈಸ್ ನಮಗೆ ಇದು ಇದು ಅಷ್ಟೇ. ನೆಕ್ಸ್ಟ್ ದಟ್ ಈಸ್ ಝೆಡ್ ದಟ್ ಈಸ್ ಈಕ್ವಲ್ ಟು ಇದು 5 ಟೈಮ್ಸ್ ಆಫ್ 60 ಪ್ಲಸ್ 10 ಟೈಮ್ಸ್ ಆಫ್ 30. ಓಕೆ, ಇದೇನಂದ್ರೆ 5 ಇಂಟು 6 ಮಾಡಿದ್ರೆ 300 ಬರುತ್ತೆ. ಇದು 300 ಬರುತ್ತೆ. 300 ಪ್ಲಸ್ 300 ಏನು ಬರುತ್ತೆ ನಮಗೆ 600 ಬರುತ್ತೆ ನೋಡಿ. ಇದು 600 ಬರುತ್ತೆ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ ಝೆಡ್ ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ 120 ಓಕೆ ಪ್ಲಸ್ 10 ಟೈಮ್ಸ್ ಆಫ್ 0. ಓಕೆ, ನಾವು ಸೊ 12 ಇಂಟು 5 ಮಾಡಿದ್ರೆ 60 ಬರುತ್ತೆ. ಓಕೆ, 60 ಬರುತ್ತೆ. ಈ 0 ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. 10 ಇಂಟು 0 ಮಾಡಿದ್ರೆ 0 ಬರುತ್ತೆ. ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಆಯ್ತಾ ಝೆಡ್ ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ 60 ಓಕೆ ಪ್ಲಸ್ 10 ಟೈಮ್ಸ್ ಆಫ್ 0. ಓಕೆ, ನಾವು ಏನು ಬರುತ್ತೆ ನಮಗೆ 5 ಟೈಮ್ಸ್ ಆಫ್ 60 ಅಂದರೆ ಇದು 6 5 300 ಬರುತ್ತೆ. ಸೊ ಇಷ್ಟು ಬಂತು ನೋಡಿ. ಯಾವ್ದು ಮ್ಯಾಕ್ಸಿಮಮ್ಮು? ಓಕೆ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ, ಇವೆರಡು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇದೇನು ಬರುತ್ತೆ ಮಿನಿಮಮ್ ಬರುತ್ತೆ ನೋಡಿ. ಓಕೆ, ಸೊ ವಿಚ್ ಮೀನ್ಸ್ ಡೈರೆಕ್ಟ್ಲಿ ನಾವು ಏನು ಬರಿಬೋದು, ದ ಮಿನಿಮಮ್ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. The maximum value of z is the maximum value of z is ಎಷ್ಟು ನಮಗೆ, ದಟ್ ಈಸ್ 600. ಹೌದಾ, 600 ಎಟ್ ಯಾವ ಪಾಯಿಂಟಿಗೆ, ದಟ್ ಈಸ್ b of 60, 30 and so 120, 0, c of 120, 0. ಇಷ್ಟ ಆಯ್ತು ನೋಡಿ. ಅದೇ ತರ the minimum value of z is ಎಷ್ಟು ಮಿನಿಮಮ್ ವ್ಯಾಲ್ಯೂ ಅದು 300 ಇದೆ. 300 ಎಟ್ ಯಾವ ಪಾಯಿಂಟಿಗೆ, ಡಿ ಪಾಯಿಂಟಿಗೆ, ಡಿ ಆಫ್ 60, 0. ಓಕೆ, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಇದನ್ನ ಈ 5 ಕ್ವಶನ್ಸ್ ಏನಿದಾವಲ್ಲ, ಈ 5 ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡಿಬಿಟ್ರೆ ಮುಗಿತು. ಬೇರೆ ಯಾವ ಕ್ವಶನ್ಸ್ ಸಾಲ್ವ್ ಮಾಡೋಕೆ ಬೇಡ. ಓಕೆ, ಈ 5 ಕ್ವಶನ್ಸ್ ಕರೆಕ್ಟಾಗಿ ಸಾಲ್ವ್ ಮಾಡಿ. ಆಲ್ಮೋಸ್ಟ್ ಇವೇ ಕ್ವಶನ್ ಅಲ್ಲಿ ಬರ್ತವೆ. ಫಸ್ಟ್ 2 ಕ್ವಶನ್ಸ್ ಆಲ್ಮೋಸ್ಟ್ ಬರ್ತವೆ. ಬಟ್ ನೀವು ಟಫ್ ಅಂತ ಬಂದಾಗ 2 3 4 ಬರ್ಬೋದು, 3 4 4 5 ಬರ್ಬೋದು. ಓಕೆ, ಅದಕ್ಕೋಸ್ಕರ ಬಟ್ ನೀವು ಈ 5 ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಯಾವ ಕ್ವಶನ್ ಸಾಲ್ವ್ ಮಾಡೋದು ಬೇಡ. ಓಕೆ, ಸೊ ನಾನು ಟಾರ್ಗೆಟ್ 80 ಔಟ್ ಆಫ್ 80 ಸೀರೀಸಲ್ಲಿ ಎಲ್ಲ ಚಾಪ್ಟರ್ಸ್ MCQ ಸಾಲ್ವ್ ಮಾಡಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.